ನಿಮಗೆ ರಾಜಕಾರಣ ಯಾಕೆ ಬೇಕಾಗಿತ್ತು? ನಮ್ಮ ದೇಶದಲ್ಲಿರುವಂಥ ಬಡತನ, ಒಂದು ಅಥವಾ ಎರಡು ಪೊಲಿಟಿಕಲ್ ಫ್ಯಾಮಿಲಿ ಅಥವಾ ಪೊಲಿಟಿಕಲ್ ಫ್ಯಾಮಿಲಿ ನಡೆಸುವಂಥ ಪಾರ್ಟಿ. ಅವರ ಅಪ್ಪ ಪಾಲಿಟಿಕ್ಸಲ್ಲಿ ಇದ್ದಿರಬೇಕು, ಅವಾಗ ಅಂಥವ್ನು ಮಾತ್ರ ಬರೋಕ್ಕೆ ಸಾಧ್ಯ ಪಾಲಿಟಿಕ್ಸಿಗೆ. ನಾನು ಯುವ ಮೋರ್ಚಾದಲ್ಲಿ ಬಿಗಿನಿಂಗಲ್ಲಿ ಇದ್ದಾಗ ಯಾವುದೋ ಮೀಟಿಂಗ್ ಕರೆದಾಗ ನನ್ನ ಹತ್ರ ದುಡ್ಡಿರಲಿಲ್ಲ ಅಂತ ಮೀಟಿಂಗ್ ಎಷ್ಟೋ ಸತಿ ಹೋಗಕ್ಕಾಗ್ತದೆ. ಅಂದರೆ ಯೋಚನೆ ಮಾಡಬೇಕಿರ್ತಿತ್ತು. ಏನು ಬಿಗ್ಗೆಸ್ಟ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ ಹಿಂದೂ ಸೊಸೈಟಿ? ಹುಟ್ಟಿನ ಆಧಾರದ ಮೇಲೆ ನಿನ್ನನ್ನು ಮೇಲು ಕೀಳು, ನೀನು ಸ್ಪೃಶ್ಯ ಅಸ್ಪೃಶ್ಯ, ನೀನು ಇನ್ನೊಂದು ಮತ್ತೊಂದು ಅಂತ ನೋಡುವಂಥದ್ದು. ಅರ್ಥ ನೋಡೋದಷ್ಟೇ ಅಲ್ಲ, ನೀನೊಬ್ಬ ಮನುಷ್ಯನೇ ಅಲ್ಲ ಅದನ್ನು ಮಾಡಿದ್ರೆ ಅಂತ. ಅಥವಾ ನಾನು ಇವತ್ತು ನಾಳೆ ನಾನು ರಾಜಕಾರಣ ನನಗೆ ಇಲ್ಲೇನೂ ವರ್ಕೌಟ್ ಆಗಲಿಲ್ಲ, ಇನ್ನೇನೂ ಇಲ್ಲ ಅಂತಂದರೆ ನನಗೆ ಜೀವನ ಮಾಡೋಕ್ಕೆ ಇನ್ನೊಂದು ಏನಿಲ್ಲ ಅಂತಲ್ಲ. MP ಆಗಿ ನಿಮ್ಮ ಸಂಬಳ ಎಷ್ಟು ಅಂತ? ಕೋವಿಡ್ ಬಂದಿದ್ದ ತಕ್ಷಣ ಪ್ರಧಾನಮಂತ್ರಿಗಳು ಏನು ಮಾಡಿದ್ರು, ನಮ್ಮ ಸಂಬಳದಲ್ಲಿ 30% ಕಡಿಮೆ ಮಾಡಿದ್ರು. ಯಾವ ರೀತಿಯ ಕರ್ನಾಟಕವನ್ನು ಮುಂದಿನ 10 ವರ್ಷದಲ್ಲಿ ನೋಡೋಕೆ ಬಯಸ್ತೀರಿ ನೀವು? HAL ಶುರು ಮಾಡಿದ್ಯಾರು? ನೆಹರು ಅಲ್ಲ, SM ಕೃಷ್ಣ ಅವ್ರ ಪೀರಿಯಡು ಬೆಂಗಳೂರಿಗೆ ಒಂದು ಗೋಲ್ಡನ್ ಪೀರಿಯಡು ಅಂತ ನಾವು ಭಾಳ ಕೃತಜ್ಞತೆಯಲ್ಲಿ ಯೋಚನೆ ಮಾಡ್ತೀವಿ. DK ಶಿವಕುಮಾರ್ ಸಾಹೇಬರು ಟನಲ್ ರೋಡ್ ಮಾಡಬೇಕು ಅಂತ ಹೊರಟಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದೀನಿ, ನೀವು ಬೆಂಗಳೂರಿಗೆ 10 ರೂಪಾಯಿ ಕೊಡಿ, ಬೆಂಗಳೂರು ನಿಮಗೆ 100 ರೂಪಾಯಿ ವಾಪಸ್ ಕೊಡುತ್ತೆ ಅಂತ. ಜಾತಿ ಕೇಳದಲ್ಲೇ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಸ್ಕಾಲರ್ಶಿಪ್ ಪ್ರಾಜೆಕ್ಟ್ ನಾವು ನಡೆಸ್ತಾ ಇದ್ದೀವಿ. ಆ 25-30 ಸಾವಿರ ಸಂಬಳನ ನೀವು ಹೆಂಗೆ ಮ್ಯಾನೇಜ್ ಮಾಡೋದು? ಹಾಯ್ ಫ್ರೆಂಡ್ಸ್, mastmaga.comನ ಫ್ರೀ ಸ್ಪೀಚ್ ಮುಕ್ತ ಮಾತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇವತ್ತಿನ ದಿನ ಭಾರತ ರಾಜ್ಯ ಹೇಗಿದೆ ಅಂತ ಕೇಳಿದಾಗ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ನಮಗೆ ಅನ್ಕೋಬೋದು ನಾವು. ಆದರೆ ಚಾಲೆಂಜ್ಗಳು ಏನು ಫೇಸ್ ಮಾಡ್ತಿದ್ದೀವಿ ಅಂತ ನೋಡಿದ್ರೆ, ನಮ್ಮ ರಾಜಕಾರಣನೇ ಸರಿ ಇಲ್ಲ ರೀ, ನಮ್ಮ ರಾಜಕಾರಣಿಗಳೇ ಸರಿ ಇಲ್ಲ ರೀ, ಎಲ್ಲ ಕರಪ್ಟ್ ರೀ, ಎಲ್ಲ ಕ್ಯಾಸ್ಟ್ ಪಾಲಿಟಿಕ್ಸ್ ಮಾಡ್ತಾರ್ರಿ, ದುಡ್ಡಿನ ರಾಜಕಾರಣ ರೀ, ಯೂತ್ ಎಲ್ರಿ, ನಮ್ದು ಯುವ ದೇಶ ಅಂತ ಹೇಳ್ತೀವಿ, 28 ಆ್ಯಾವ್ರೇಜ್ ಏಜ್ ನಮ್ಮದು ಇಂಡಿಯನ್ಸ್ದು ಅಂತ ಹೇಳ್ತೀವಿ, ಆಳ್ತಿರೋರು ಯಾರ್ರಿ ನಮ್ಮನ್ನ, ಬರೀ ವಯಸ್ಸಾದವರು ಅಂತ ನಾವು ಹೇಳ್ತೀವಿ. ಯೂತ್ಗೆ ಬರಬೇಕು ಅಂದರೆ ಜಾಗ ಇದೆಯೇನ್ರಿ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಕೇಳ್ತೀವಿ, ಹತಾಶರಾಗ್ಬಿಟ್ಟಿದ್ದೀವಿ. ಇಂಥ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರು ನಮ್ಮ ಕಣ್ಮುಂದೆ ಬರ್ತಾರೆ. ಅತ್ಯಂತ ಯುವ ವಯಸ್ಸಿಗೆ MP ಆದರು, ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆದರು. ನಾವು ಅವರ ಬಳಿ ಮಾತನಾಡ್ತಾ ಹೋಗೋಣ ಈ ಫ್ರೀ ಸ್ಪೀಚ್ನ ವಿಶೇಷ ಕಾರ್ಯಕ್ರಮದಲ್ಲಿ. ತೇಜಸ್ವಿ ಸೂರ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಹೇಗಿದ್ದೀರಿ? ಥ್ಯಾಂಕ್ ಯು, ಚೆನ್ನಾಗಿದ್ದೀನಿ. ಆ್ಯಂಡ್ ಭಾಳ ಖುಷಿ ಆಗ್ತಿದೆ ಅಮ್ಮ ನಿಮ್ಮ ಜೊತೆ ಮಾತನಾಡೋದಕ್ಕೆ. ನಾನು ಸುಮಾರು 3-4 ವರ್ಷದಿಂದ ನಿಮ್ಮ ಚಾನಲನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಕೋವಿಡ್ ಟೈಮ್ನಿಂದ ನಾನು ಹೆಚ್ಚಾಗಿ ನೋಡ್ತಾ ಇದ್ದೀನಿ. ಕರ್ನಾಟಕದ ಡಿಜಿಟಲ್ ಸ್ಪೇಸ್ನಲ್ಲಿ ಒಂದು ಈ ರೀತಿಯ ಒಂದು ಚಾನಲಿಗೆ ನಿಷ್ಪಕ್ಷಪಾತವಾಗಿ ವಸ್ತುಸ್ಥಿತಿಯನ್ನು ಜನಕ್ಕೆ ಸಿಂಪಲ್ ಭಾಷೆಯಲ್ಲಿ ಜನಕ್ಕೆ ಅರ್ಥ ಮಾಡ್ಕೊಳ್ಳುವಂಥ ಒಂದು ಗ್ಲೋಬಲ್ ನ್ಯೂಸ್ ಇರ್ಬೋದು, ಲೋಕಲ್ ನ್ಯೂಸ್ ಇರ್ಬೋದು, ಎರಡನ್ನೂ ಕೂಡ ತಿಳಿಸುವಂಥ ಒಂದು ಚಾನಲ್ನ ಅವಶ್ಯಕತೆ ಇತ್ತು. ಯೂಟ್ಯೂಬ್ನಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಮಾಡುವಂಥ ಅವಶ್ಯಕತೆ ಇತ್ತು. ಒಂದು ರೀತಿ ನೋಡೋಕೆ ಹೋದರೆ ಇವರ ಪಯನಿಯರ್ ಈ ಒಂದು ಸ್ಪೇಸ್ನಲ್ಲಿ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಟು mastmaga.com. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ವಿಚಾರ ನೀವು ಕೂಡ ನೋಡ್ತಾ ಇದ್ದೀರಿ ಅಂತ ಹೇಳಿದ್ದು. ತುಂಬ ಧನ್ಯವಾದ ಅದಕ್ಕೆ. ನಿಮಗೆ ರಾಜಕಾರಣ ಯಾಕೆ ಬೇಕಾಗಿತ್ತು? ನೀವು ರಾಜಕಾರಣವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ನಿಮ್ಮನ್ನು ಅದು ಆಯ್ಕೆ ಮಾಡ್ಕೊಳ್ತಾ ನೀವು ಆಯ್ಕೆ ಮಾಡ್ಕೊಂಡ್ರಾ? ಒಂದು ರೀತಿ ಎರಡೂ ಅನ್ಬೋದು. ನನಗೆ ಚಿಕ್ಕ ವಯಸ್ಸಿಂದನೂ ನಾನು ಮನೆ ಹತ್ರ ನಮ್ಮ ಅಮ್ಮ ನನಗೆ ರಾಮಕೃಷ್ಣ ಆಶ್ರಮಕ್ಕೆ ಕರ್ಕೊಂಡು ಹೋಗೋರು. ಅಲ್ಲಿ ಭಾನುವಾರದೊತ್ತು ಬಾಲಕ ಸಂಘ ಅಂತ ಆಗ್ತಿತ್ತು. ವಿವೇಕಾನಂದರನ್ನು ಓದಲಿಕ್ಕೆ ನನಗೆ ಫಸ್ಟ್ ಎಕ್ಸ್ಪೋಜರ್ ಸಿಕ್ಕಿದ್ದು ಬಾಲಕ ಸಂಘದಲ್ಲಿ. ಅಲ್ಲಿಂದ ನನ್ನ ರಾಜಕಾರಣ ಇರ್ಬೋದು ಅಥವಾ ಜೀವನದಲ್ಲಿ ಏನಾದರೂ ಮಾಡಬೇಕಪ್ಪ ಅನ್ನುವಂಥದ್ದು ಶುರುವಾಗಿದ್ದು, ಅದೊಂಥರ ಅದರ ಬೀಜ ಪ್ರಾರಂಭ ಆಗಿದ್ದು ಅಲ್ಲಿಂದನೇ. ನಂತರದಲ್ಲಿ ನಾನು ಸ್ಕೂಲ್ನಲ್ಲಿ ಕೂಡ ಸ್ಕೂಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದೆ, ಸ್ಕೂಲ್ ಕ್ಲಾಸ್ ಮಾನಿಟ್ರು, ಕ್ಲಾಸ್ ಲೀಡ್ರು, ಈ ಥರದ್ದು ಎಲ್ಲ ಹಾಗದು ಪ್ರಾರಂಭ ಆಗಿತ್ತು. ಆದರೆ ಮೈಂಡಲ್ಲಿ ಒಂದಿಷ್ಟು ಥಾಟ್ಸು ಮತ್ತು ಒಂದು ಮೆಚ್ಯೂರಿಟಿ, ಪ್ರಪಂಚದ ಬಗ್ಗೆ ಜ್ಞಾನ ಇದು ಬರ್ತಾ ಹೋದಷ್ಟು ಕೂಡ ರಾಜಕಾರಣವನ್ನು ನಾನೊಂದು ಅವಕಾಶ ಅಂತ ನೋಡ್ಲಿಕ್ಕೆ ಶುರು ಮಾಡಿದೆ. ಟು ಇನ್ಫ್ಲೂಯೆನ್ಸ್ ಆ್ಯಂಡ್ ಕ್ರಿಯೇಟ್ ಚೇಂಜ್ ಅಟ್ ಸ್ಕೇಲ್. ನಿಮಗೆ ರಾಜಕಾರಣದಲ್ಲಿರುವಂಥ ಒಂದು ತುಂಬ ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮ್ ಏನು ಅಂತಂದರೆ, ನೀವೊಂದು NGO ಶುರು ಮಾಡಿದ್ರೆ ಅಥವಾ ನೀವು ಯಾವುದಾದ್ರು ಒಂದು ಸಂಸ್ಥೆ ಶುರು ಮಾಡಿದ್ರೆ ಯಾವ ಸ್ಕೇಲಲ್ಲಿ ನೀವು ಇಂಪ್ಯಾಕ್ಟ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ
ಅದರ 100 ಪಟ್ಟು ಇಂಪ್ಯಾಕ್ಟ್ನ ನೀವು ರಾಜಕಾರಣದಲ್ಲಿ ಮಾಡ್ಬೋದು. ಯಾಕೆಂದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಹೌದು. ಈ ಒಂದೇ ಕಾರಣ ನನಗೆ ಈ ಪ್ಲ್ಯಾಟ್ಫಾರ್ಮ್ನ ಕಡೆ ಹೋಗಬೇಕು ಅನ್ನುವಂಥದ್ದು ಒಂದು ತುಡಿತ ನನಗಿದ್ದಿದ್ದು. ಯಾಕೆ ನಾನು ಇದನ್ನು ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಅಂತ ಭಾಳ ಯೋಚನೆ ಮಾಡಿದ್ರೆ ನನಗನ್ಸಿದ್ದು, ನನಗೆ 2 ಐಡಿಯಾ ನನ್ನನ್ನು ಮಲಗಿದಾಗ ಎದ್ದಾಗ ಯಾವಾಗಲೂ ಆವರಿಸ್ಕೊಂಡು ಕಾಡುವಂಥ 2 ಐಡಿಯಾ ಅಂತ. ಒಂದು, ನಮ್ಮ ದೇಶದಲ್ಲಿರುವಂಥ ಬಡತನ. ಯಾಕೆಂದರೆ ಅವನ ಬೇಸಿಕ್ಸಿಗೋಸ್ಕರ ಹೊಡೆದಾಟದ್ರಲ್ಲೇ ಅವನು ಇಡೀ ಜೀವನ ಹೋಗ್ಬಿಡುತ್ತೆ. ಭಾರತ ಮತ್ತು ಭಾರತೀಯರು ಬಡತನದಲ್ಲಿರಬಾರ್ದು, ಒಂದು ಶ್ರೀಮಂತ ರಾಷ್ಟ್ರವಾಗಬೇಕು ಭಾರತ. ಭಾರತೀಯರು ಬಡತನದಿಂದ ಹೊರಗಡೆ ಬರಬೇಕು. ಅವರ ಹ್ಯೂಮನ್ ಪೊಟೆನ್ಷಿಯಲ್ನ, ಮನುಷ್ಯನ ಸಂಪೂರ್ಣ ಶಕ್ತಿಯನ್ನು ಅರಳಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ವ್ಯವಸ್ಥೆ ದೇಶದಲ್ಲಿ ಕಲ್ಪಿಸ್ಬೇಕು. ಎರಡನೇದು, ಈ ದೇಶ ನಿನ್ನೆದೋ ಮೊನ್ನೆದೋ ಪ್ರಾರಂಭ ಆಗಿರೋ ದೇಶ ಅಲ್ಲ ಇದು. ಬೇರೆ ಬೇರೆ ದೇಶದವ್ರಿಗೆ ಸಂಸ್ಕೃತಿಗಳಲ್ಲಿ ಬಟ್ಟೆ ಹಾಕೊಳ್ಳಿಕ್ಕೆ ಬರದಲೇ ಇದ್ದಂಥ ಟೈಮ್ನಲ್ಲಿ ಬಹಳ ದೊಡ್ಡ ಉನ್ನತ ಫಿಲಾಸಫಿಗಳನ್ನು ಮನುಷ್ಯನಿಗೆ ಕೊಟ್ಟಂಥ ಕಂಡಿಡ್ಕೊಂಡಿದ್ದಂಥ ದೇಶ ಇದು, ಸಂಸ್ಕೃತಿ ಇದು. ಅದನ್ನು ಕಾಪಾಡಬೇಕು. ನಮ್ಮ ಸಂಸ್ಕೃತಿ ಆಧಾರದ ಮೇಲೆ ಭಾರತ ಪ್ರಪಂಚಕ್ಕೆ ಒಂದು ದಿಕ್ಕು ತೋರಿಸುವಂಥ ಶಕ್ತಿ ಕೊಡುವಂಥ ದೇಶವಾಗಬೇಕು. ಈ 2 ಐಡಿಯಾ ನನಗೆ ರಾಜಕಾರಣಕ್ಕೆ ನನಗೆ ಮೋಟಿವೇಶನ್ ಕೊಟ್ಟಿದ್ದು. ಆ ಚೇಂಜನ್ನು ನಾವು ಪಾಲಿಟಿಕ್ಸಲ್ಲಿ ತರಬೇಕು ಅಂತ ಹೇಳಿದ್ರೆ, ಅಥವಾ ನಮ್ಮ ದೇಶದ ಸಿಸ್ಟಮ್ನಲ್ಲಿ ತರಬೇಕು ಅಂತ ಹೇಳಿದ್ರೆ, ಯಾಕೆ ಇದುವರೆಗೂ ಆಗಿಲ್ಲ ಅಂತ ಹುಡುಕ್ತಾ ಹೊರಟಾಗ ಗೊತ್ತಿಲ್ಲ, ಸುಮಾರು ಕಾರಣ ಇರ್ಬೋದು. ತಕ್ಷಣಕ್ಕೆ ಕಣ್ಣಿಗೆ ಕಾಣೋ ಕಾರಣ ಪಾಲಿಟಿಕ್ಸಲ್ಲಿರೋ ದುಡ್ಡಿನ ರಾಜಕಾರಣ ಮತ್ತು ಜಾತಿ ಆಧಾರಿತ ರಾಜಕಾರಣ ನನಗನ್ನಿಸ್ತಾ ಇದೆ. ಬಟ್ ನಿಮ್ಮ ಟೇಕ್ ಏನು ಸರ್ ಈ ವಿಚಾರದಲ್ಲಿ? ನಾವು ದೇಶದ ಪೊಲಿಟಿಕಲ್ ಮ್ಯಾಪನ್ನು ನೀವು ನೋಡಿದ್ರೆ, ಜಮ್ಮು ಕಾಶ್ಮೀರದಿಂದ ತಮಿಳುನಾಡು ತನಕ ಪ್ರತಿ ಸ್ಟೇಟಲ್ಲೂ ಕೂಡ ಪಾಲಿಟಿಕ್ಸನ್ನ ಕಂಟ್ರೋಲ್ ಮಾಡಿರೋವಂಥದ್ದು 1 ಅಥವಾ 2 ಪೊಲಿಟಿಕಲ್ ಫ್ಯಾಮಿಲಿ ಅಥವಾ ಪೊಲಿಟಿಕಲ್ ಫ್ಯಾಮಿಲಿ ನಡೆಸುವಂಥ ಪಾರ್ಟಿ. ನೀವು ನಿಮ್ಮ ಈ ಕಾರ್ಯಕ್ರಮದ ಇಂಟ್ರೊಡಕ್ಷನಲ್ಲಿ ಹೇಳ್ತಾ ಇದ್ರಲ್ಲ, ಯುವಕರು ಪಾಲಿಟಿಕ್ಸಿಗೆ ಬರಬೇಕು, ಇನ್ನೊಂದು ಬರಬೇಕು ಅಂತ. ಅಮರ್, ನೀವು ಹೇಳಿ, ಒಂದು ಮಿಡಲ್ ಕ್ಲಾಸೋ ಲೋವರ್ ಮಿಡಲ್ ಕ್ಲಾಸೋ ಫ್ಯಾಮಿಲಿಲಿ ಹುಟ್ಟಿರುವಂಥ ಒಬ್ಬ ಯಂಗ್ಸ್ಟರು, ಒಬ್ಬ ನಾರ್ಮಲ್ ಯೂತು, ಚಿಕ್ಕಬಳ್ಳಾಪುರದಲ್ಲೋ ಹಾವೇರಿಲೋ ಇನ್ನೆಲ್ಲೋ ಚಿಕ್ಕಮಂಗ್ಳೂರಲ್ಲಿ ಕೊಪ್ಪದಿಂದ ಬಂದಿರೋವಂಥವ್ರು, ಒಬ್ಬ ಹುಡುಗ ನಾನು MLA ಆಗಬೇಕು, MP ಆಗಬೇಕು, ಮತ್ತೊಂದು ಆಗಬೇಕು, ಸಮಾಜದಲ್ಲಿ ಬಂದು ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ಆಯ್ಕೆ ಆಗಬೇಕು ಅಂತಂದರೆ ಆ ಕನಸು ಇಟ್ಕೊಂಡಿದ್ರು. ಒಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು ಅಂದರೆ MLA ಎಲೆಕ್ಷನ್ಗೆ 8-10 ಕೋಟಿ ಖರ್ಚಾಗುತ್ತೆ, MP ಎಲೆಕ್ಷನ್ಗೆ 25 ಕೋಟಿ 30 ಕೋಟಿ ಖರ್ಚಾಗುತ್ತೆ ಅಂತಂದರೆ ಅವ್ನು ಬರೋಕ್ಕೆ ಹೇಗೆ ಸಾಧ್ಯ? 25 ಕೋಟಿ 30 ಕೋಟಿ ಒಂದು ಎಲೆಕ್ಷನ್ನಿಗೆ ಖರ್ಚಾಗುತ್ತೆ ಅಂತಂದರೆ ಯಾರು ಬರ್ತಾರೆ ಅಂತಂದರೆ, ಅದು ಯಂಗ್ಸ್ಟರ್ ಆಗಿರಬೇಕು ಅವನು ಅಂತಂದರೆ, ಅವ್ರ ಅಪ್ಪ ದುಡ್ಡು ಮಾಡಿಟ್ಟಿರಬೇಕು, ಅವ್ರ ಅಪ್ಪ ಪಾಲಿಟಿಕ್ಸಲ್ಲಿ ಇದ್ದಿರಬೇಕು. ಅವಾಗ ಅಂಥವ್ನು ಮಾತ್ರ ಬರೋಕ್ಕೆ ಸಾಧ್ಯ ಪಾಲಿಟಿಕ್ಸಿಗೆ. ನನಗನ್ಸುವಂಥದ್ದು ಎಲ್ಲಿ ತನಕ ಈ ಮನಿ ಇನ್ಫ್ಲೂಯೆನ್ಸು ಪಾಲಿಟಿಕ್ಸಲ್ಲಿ ಅಪಾರವಾಗಿರೋದು ನಮಗೆ ಕಾಣುತ್ತೆ, ಅಲ್ಲಿ ತನಕ ಸಾಮಾನ್ಯ ಯಂಗ್ಸ್ಟರ್ಸು ಪಾಲಿಟಿಕ್ಸಿಗೆ ಬರಲಿಕ್ಕೆ ಕನಸೇ ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ನಾನು ಯುವ ಮೋರ್ಚಾದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನ್ನಾದಂಥ ಒಂದು ಸಣ್ಣ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಈಗ ನನ್ನ ಆವ್ರೇಜ್ ಯುವ ಮೋರ್ಚಾ ಹುಡುಗರು ನಮ್ಮಲ್ಲಿ ಕೆಲಸ ಮಾಡುವಂಥವ್ರು, ಇಷ್ಟಾದರೂ ಕೂಡ ನಾವೇನೋ ಮಾಡಬೇಕು ಅನ್ನೋ ಒಂದು ತುಡಿತದಲ್ಲಿ, ದೇಶಭಕ್ತಿಲಿ ಏನಕ್ಕೋ ಒಂದು BJPಗೆ ಬಂದು ಸೇರ್ಕೊಳ್ಳುವಂಥವ್ರು ಇರ್ತಾರೆ. ಅವನು 26-25 ವರ್ಷ, 24-25 ವರ್ಷಕ್ಕೆ ಬರ್ತಾನೆ, ಏನೋ ಒಂದು ಸೇರ್ಕೊತಾನೆ, ಎಲ್ಲೋ ಒಂದು ಕಾಲೇಜಿಂದ ಆಚೆ ಬಂದಿರ್ತಾನೆ, ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದು ಬಿಸ್ನೆಸ್ ಮಾಡೋದಕ್ಕೆ ಫುಲ್ ಟೈಮ್ ಅವನಿಗೆ ಟೈಮ್ ಕೊಡಲಿಕ್ಕಾಗಲ್ಲ. ಅವ್ನ ಫ್ರೆಂಡ್ ಜೊತೆಗೆ ಇನ್ಯಾರೊಬ್ಬರ ಜೊತೆ ಸೇರಿಕೊಂಡು ಒಂದು ಸಣ್ಣ ಪಾರ್ಟ್ನರ್ಶಿಪ್ಪಲ್ಲಿ ಇದನ್ನು ಮಾಡ್ತಾನೆ. ಅವ್ನಿಗೊಂದು ತಿಂಗಳಿಗೆ 25-30 ಸಾವಿರ ದುಡ್ಡು ಉಳಿಯುತ್ತೆ. ಅದರಲ್ಲಿ ಒಂದು 50% 60% ದುಡ್ಡು ಪೆಟ್ರೋಲ್ ಹಾಕ್ಕೊಂಡು ಆ ಕಾರ್ಯಕ್ರಮ ಈ ಕಾರ್ಯಕ್ರಮ, ಪಾರ್ಟಿ ಆಫೀಸು, ಈ ಮೀಟಿಂಗು ಆ ಮೀಟಿಂಗು ಅಂತ ಓಡಾಡೋದ್ರಲ್ಲೇ ಒಂದು ದುಡ್ಡು ಹೋಗುತ್ತೆ. ಇಷ್ಟೆಲ್ಲ ಮಾಡ್ತಾನೆ, ಅವನಿಗೆ ಟಿಕೆಟ್ ಸಿಗತ್ತಾ ಅಂತಂದರೆ ಆ ಟೈಮ್ನಲ್ಲಿ ಅಲ್ಲಿ ಯಾವ ಜಾತಿ ಇದೆ, ಇನ್ನೊಂದು ಯಾವುದಿದೆ, ಯಾವ ಲೀಡ್ರ್ ಮಗ ಇದ್ದಾನೆ, ಇನ್ನೊಬ್ಬ ಅಲ್ಲಿ ಏನಿದ್ದಾನೆ, ಅಲ್ಲಿ ಈಕ್ವೇಷನ್ ಏನು, ಇವನಿಗೆ ದುಡ್ಡು ಖರ್ಚು ಮಾಡೋಕ್ಕೆ ಸಾಧ್ಯ ಇದೆಯಾ, ಈ ಎಲ್ಲ ಬರುತ್ತೆ. ಅವನು 6 ವರ್ಷ 7 ವರ್ಷ ಪಾರ್ಟಿ ಕೆಲಸ ಮಾಡಿರಲಿ, 10 ವರ್ಷ ಪಾರ್ಟಿ ಕೆಲಸ ಮಾಡಿರಲಿ, ಆದರೆ ಲಾಸ್ಟಲ್ಲಿ ಎಲೆಕ್ಷನ್ಗೆ ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅಂತಂದರೆ ಅವನನ್ನು ಕನ್ಸಿಡ್ರೇಷನ್ಗೆ ಬರಲ್ಲ. ಹೌದು. ಎಲ್ಲಿ ಹೋಗಬೇಕು ಯಂಗ್ಸ್ಟರ್ಸು? ನಾನು ಯುವ ಮೋರ್ಚಾದಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕಾದಾಗ ಸಣ್ಣ ಪುಟ್ಟ ಬೇರೆ ಬೇರೆ ಮನಸ್ತಾಪಗಳು, ಸಮಸ್ಯೆಗಳಾಗಿತ್ತು. ನಾನು ಪಾರ್ಟಿ ಆಫೀಸ್ನಲ್ಲಿ ನಮ್ಮ ಒಬ್ಬರು ಹಿರಿಯರ ಹತ್ರ ಹೋಗಿ ನಾನು ಹೇಳಿದೆ, ನನಗೆ ತುಂಬ ಕಷ್ಟ ಆಗ್ತಾ ಇದೆ, ಈ ಥರ ಸಮಸ್ಯೆ ಆಗ್ತಾ ಇದೆ, ಏನು ಮಾಡೋದು ನನಗೆ ತೋಚ್ತಾ ಇಲ್ಲ, ನನಗೊಂಚೂರು ಮಾರ್ಗದರ್ಶನ ಮಾಡಿ ಅಂತ. ಆಗ ಅವ್ರು ಹೇಳಿದ್ರೆ, ನನಗೆ ಕರ್ನಾಟಕದಲ್ಲಿ ಯುವ ಮೋರ್ಚಾದಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಯಿತು ಅಂತಂದರೆ ನೀನು ನ್ಯಾಷನಲ್ ಯೂನಿಟಿಗೆ ಹೋಗಿ ಕೆಲಸ ಮಾಡು, ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡಪ್ಪ ಅಂತ.
ನಾನು ತಕ್ಷಣ ಅವಾಗ ಅವ್ರಿಗೆ ಹೇಳಿದ್ದೇನು ಅಂತಂದರೆ, ನಾನೇನೋ ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಕಳಿಸಿದ್ರೆ ಹೋಗಿ ಕೆಲಸ ಮಾಡ್ಬೋದು, ಆದರೆ ಪದೇ ಪದೇ ನ್ಯಾಷನಲ್ ಲೆವೆಲಲ್ಲಿ ಡೆಲ್ಲಿಗೆ ಮೀಟಿಂಗ್ ಕರೆದಾಗ ನನಗೆ ಆ ಮೀಟಿಂಗಿಗೆ ಹೋಗಿ ಬರೋಕ್ಕೆ ಫ್ಲೈಟ್ ಚಾರ್ಜ್ ಹತ್ರ ನನಗೆ ಕಟ್ಟೋಕ್ಕಾಗಲ್ಲ. ಆದ್ದರಿಂದ ನಾನು ಇಲ್ಲಿ ಬೆಂಗಳೂರಲ್ಲೇ ಕೆಲಸ ಮಾಡ್ತೀನಿ ಅಥವಾ ಕರ್ನಾಟಕದಲ್ಲಿ ಕೆಲಸ ಮಾಡ್ತೀನಿ, ಮನೆಯಿಂದ ಇದ್ರು. ನಾನು ಒಂದು ರೆಡ್ ಕಲರ್ ಅವೆಂಜರ್ ಬೈಕ್ ಇರ್ತಿತ್ತು, ನಾನು ಅದರಿಂದ ನಾನು ಜಗನ್ನಾಥ ಭವನಕ್ಕೆ ಹೋಗ್ತಾ ಇದ್ದೆ ಮನೆಯಿಂದ. ಹೌದಾ? ನಾನು ರೆಡ್ ಕಲರ್ ಅವೆಂಜರ್ ಇತ್ತು. ಹಾ, ಇದೆ. ನಾನು ಅದರಲ್ಲಿ ಆಮೇಲೆ ನೆಕ್ಸ್ಟ್ ನಾನು ಯುವ ಮೋರ್ಚಾದ ಕಾರ್ಯಕರ್ತರಿಗೆ ಇನ್ನೊಬ್ಬರಿಗೆ ಕೊಟ್ಟಿದ್ದೆ ಅದನ್ನ. ಸೊ ಅದರಲ್ಲೇ ನಾನು ಹೋಗ್ತಾ ಇದ್ದೆ ಪಾರ್ಟಿ ಆಫೀಸಿಗೆ. ನನಗೆ ಅವತ್ತು ಕನಸೇ ಇರಲಿಲ್ಲ. ನನಗೆ ಅವತ್ತು ನನ್ನ ಮನ್ಸಿನಲ್ಲೂ ಯೋಚನೆ ಮಾಡಿರಲಿಲ್ಲ ನಾನು ಯುವ ಮೋರ್ಚಾದ ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ತೀನಿ ಅಂತ. ಆದರೆ ನಾನು ಯುವ ಮೋರ್ಚಾದ ನ್ಯಾಷನಲ್ ಪ್ರೆಸಿಡೆಂಟ್ ಆದಮೇಲೆ ನಾನು ಮಾಡಿದಂಥ ಮೊದಲನೇ ಕೆಲಸ ಏನು ಅಂತಂದರೆ, ನಾನು ನ್ಯಾಷನಲ್ ಟೀಮ್ ಮಾಡಿದ್ನಲ್ಲ, ಆ ಟೀಮ್ನಲ್ಲಿ ಮ್ಯಾಕ್ಸಿಮಮ್ ಜನ ಯಾರಿದ್ದಾರೆ, ಮೋಸ್ಟ್ ಕಾಮನ್ ಫ್ಯಾಮಿಲಿಯಿಂದ ಬಂದಿರೋರು ನನ್ನ ನ್ಯಾಷನಲ್ ಟೀಮ್ನಲ್ಲಿ ನ್ಯಾಷನಲ್ ಸೆಕ್ರೆಟರಿ ಆಗಿ, ವೈಸ್ ಪ್ರೆಸಿಡೆಂಟ್ ಆಗಿ, ಜನರಲ್ ಸೆಕ್ರೆಟರಿ ಆಗಿ ನಾನು ಹಾಕ್ಕೊಂಡಿರೋದು. ನಾನು ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಆದಮೇಲೆ ಇಂಥವ್ರನ್ನ ಎಂಪವರ್ ಮಾಡೋದ್ರ ಜೊತೆಗೆ ಯಾರಿಗೆ ಡೆಲ್ಲಿ ಮೀಟಿಂಗಿಗೆ ಮತ್ತೊಂದು ಕಡೆಗೆ ಹೋಗೋಕ್ಕೆ ಅವರಿಗೆ ಆರ್ಥಿಕವಾಗಿ ಕಷ್ಟ ಆಗುತ್ತೆ ಅಂಥವರಿಗೆ ಯುವ ಮೋರ್ಚಾಯಿಂದ ನಾವು ಫಂಡ್ ಕಲೆಕ್ಟ್ ಮಾಡಿ ಅವ್ರ ಟಿಕೆಟ್ ಕಾಸ್ಟ್ ನಾವು ಭರಿಸ್ತಾ ಇದ್ದೀವಿ. ಯಾಕೆಂದರೆ ನಾನು ಯುವ ಮೋರ್ಚಾದಲ್ಲಿ ಬಿಗಿನಿಂಗಲ್ಲಿ ಇದ್ದಾಗ ಯಾವುದೋ ಮೀಟಿಂಗ್ ಕರೆದಾಗ ನನ್ನ ಹತ್ರ ದುಡ್ಡಿರಲಿಲ್ಲ ಅಂತ ಮೀಟಿಂಗ್ ಎಷ್ಟೋ ಸತಿ ಹೋಗಕ್ಕಾಗ್ತದೆ. ಅಂದರೆ ಯೋಚನೆ ಮಾಡಬೇಕಿರ್ತಿತ್ತು. ದುಡ್ಡಿದು ಒಂದಾಯಿತು. ಎರಡನೇ ಮೇಜರ್ ಫ್ಯಾಕ್ಟರ್ ಕಾಣೋದು ಇಲ್ಲಿ ಜಾತಿ ಆಧಾರಿತ ರಾಜಕಾರಣ. ನಮ್ಮ ಸಮಾಜದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದಾಗ ಭಾರತದ ಜನಸಂಖ್ಯೆ ಈಗ 140 ಕೋಟಿ. ಅದರಲ್ಲಿ ಭಾರತೀಯರಲ್ಲೂ ಕೂಡ 110 ಕೋಟಿ ಹತ್ತಿರ ಹಿಂದೂ ಜನಸಂಖ್ಯೆ ಇದೆ. ಏನು ಬಿಗ್ಗೆಸ್ಟ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ ಹಿಂದೂ ಸೊಸೈಟಿ? ಅದ್ರ ಬಗ್ಗೆ ನೀವು ಏನು ಥಿಂಕ್ ಮಾಡ್ತೀರಾ ಅಂತ? ಸೊಸೈಟಿಯಲ್ಲಿರೋ ಕ್ಯಾಸ್ಟಿಸಮ್, ಮೇಲು ಕೀಳು ಇತ್ಯಾದಿ, ಇನ್ನೊಂದು ಕ್ಯಾಸ್ಟ್ ಮೇಲೆ ನಡೆಯೋ ಪಾಲಿಟಿಕ್ಸ್, ಎರಡಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಪಿನಿಯನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸುತ್ತೆ. ಸರಿನೋ ತಪ್ಪೋ, ಈ ದೇಶದ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆ ನನಗನ್ಸುವಂಥದ್ದು ನಮಗೆ ಅದರಿಂದ ಆಗಿರುವಂಥ ಲಾಭಕ್ಕಿಂತ ಹೆಚ್ಚಾಗಿ ಈ ಸಮಾಜಕ್ಕೆ, ಈ ಸಂಸ್ಕೃತಿಗೆ ಅದರಿಂದ ಆಗಿರುವಂಥ ನಷ್ಟ ಇದೆಯಲ್ಲ, ಅಪಾರ. ಅದು ಹುಟ್ಟಿನ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಮೇಲು ಕೀಳು ಅನ್ನುವಂಥ ತಾರತಮ್ಯ ಏನಾಯಿತು, ಅದು ಹಿಂದೂ ಸಮಾಜಕ್ಕೆ ಒಂಥರ ಮರ್ಮಾಘಾತ ಆಯಿತು. ಭಯಂಕರವಾಗಿ ನಮಗೆ ನುಕ್ಸಾನ ಆಯ್ತು. ಅದರಿಂದ ಸಾವಿರಾರು ವರ್ಷಗಳ ಕಾಲ ಹೊರಗಡೆಯಿಂದ ಬಂದು ಜನ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಎಷ್ಟೋ ವರ್ಷಗಳ ಕಾಲ ಈ ದೇಶ ಲೂಟಿ ಮಾಡಲಿಕ್ಕೂ ಕೂಡ ನಮ್ಮಲ್ಲಿದ್ದಂಥ ಈ ಡಿವಿಷನ್ಗಳ ಕಾರಣ ಆಯಿತು. ಬುದ್ಧ, ಬಸವ ಅಥವಾ ಚೈತನ್ಯ ಪ್ರಭು ಇರ್ಬೋದು, ವಿವೇಕಾನಂದರು ಇರ್ಬೋದು, ಅರವಿಂದ್ರ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಕರ್ನಾಟಕದಲ್ಲಿ ಬಸವಣ್ಣವ್ರು ಇರ್ಬೋದು, ನೀವು ಯಾರನ್ನೇ ನೋಡ್ತಾ ಬನ್ನಿ, ಪ್ರತಿಯೊಬ್ಬರೂ ಕೂಡ ಈ ಜಾತಿಯ ಆಧಾರದ ತಾರತಮ್ಯದ ವಿರುದ್ಧ ಯುದ್ಧ ಮಾಡಿರೋರೇ ಹಿಂದೂ ಸಮಾಜದಲ್ಲಿರುವಂಥ ರಿಫಾರ್ಮರ್ಸ್. ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನ, ಪ್ರತಿಯೊಂದು ಪ್ರಾಣಿಯನ್ನ, ಪ್ರತಿಯೊಂದು ವಸ್ತುವನ್ನೂ ಕೂಡ ದೇವರ ಅಂಶ ಅಂತ ಗಮನಿಸಬೇಕಾದ್ರೆ ಹುಟ್ಟಿನ ಆಧಾರದ ಮೇಲೆ ನಿನ್ನನ್ನು ಮೇಲು ಕೀಳು, ನೀನು ಸ್ಪೃಶ್ಯ ಅಸ್ಪೃಶ್ಯ, ನೀನು ಇನ್ನೊಂದು ಮತ್ತೊಂದು ಅಂತ ನೋಡುವಂಥದ್ದು ಅರ್ಥ ನೋಡೋದಷ್ಟೇ ಅಲ್ಲ, ನೀನೊಬ್ಬ ಮನುಷ್ಯನೇ ಅಲ್ಲ ಅದನ್ನ ಮಾಡಿದ್ರೆ ಅಂತ. ಇದಕ್ಕಿಂತ ಕಠೋರ ಪದದಲ್ಲಿ ನೀ ಹಿಂದೂನೇ ಅಲ್ಲ ಅದನ್ನ ಮಾಡಿದ್ರೆ. ಏಕೆಂದ್ರೆ ಹಿಂದೂ ಸಂಸ್ಕೃತಿ ಹುಟ್ಟಿರುವಂಥ ವಿವೇಕಾನಂದ ಆಗಲಿ, ಅಂಬೇಡ್ಕರ್ ಆಗಲಿ, ಬಸವ ಆಗಲಿ, ಪ್ರತಿಯೊಬ್ಬರೂ ಕೂಡ ಇದನ್ನು ವಿರೋಧ ಮಾಡ್ಕೊಂಡೇನೆ ಅವರು ಇದೆಲ್ಲ ನಮ್ಮ ಫಿಲಾಸಫಿ ಅಂತಾನೆ ಹೇಳ್ಕೊಂಡು ಬಂದಿದ್ದು. ಅದಾದ್ಮೇಲೂ ನಾನಿಲ್ಲ ಅದನ್ನೇ ನಾನು ಮಾಡ್ತೀನಿ ಅಂತಂದ್ರೆ ನಿನ್ನ ಮನಸ್ಸಲ್ಲೇ ಮೈಲ್ಗೆ ಇದೆ ಅಂತ. ಯಾರ್ಯಾರನ್ನ ಈ ಸಮಾಜ ಸಂಸ್ಕೃತಿ ಇವರು ಇದಕ್ಕೆ ನಮ್ಮ ಸಮಾಜಕ್ಕೆ ಒಂದು ಆದರ್ಶ ಅಂತ ಹೇಳಿದ್ರು, ನಾಟ್ ಅ ಸಿಂಗಲ್ ಒನ್ ಆಫ್ ದೆಮ್ ಹ್ಯಾಸ್ ಡಿಫೆಂಡೆಡ್ ಕಾಸ್ಟ್ ಅಂಡ್ ಕಾಸ್ಟ್ ಹೈರಾರ್ಕಿ. ಇಷ್ಟಾದ ಮೇಲೂ ಇದನ್ನು ಯಾವನಾರು ಡಿಫೆಂಡ್ ಮಾಡ್ತಾನೆ ಅಂದರೆ ಅವನು ಹಿಂದೂನೇ ಅಲ್ಲ, ಮನುಷ್ಯ ಅಲ್ವೇ ಅಲ್ಲ. ಈ ಜಾತಿ ಆಧಾರಿತ ತಾರತಮ್ಯ ಹೋಗಬೇಕು ಅಂತಂದರೆ ಎಲ್ಲ ಜಾತಿಗಳಿಗೂ ಎಲ್ಲ ಜಾತಿಯಲ್ಲಿರುವಂಥ ವ್ಯಕ್ತಿಗಳು ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮೇಲ್ ಬರುವಂಥ ಅವಕಾಶ ಆಗಬೇಕು. ಸೊ ನೀವು ಒಂದ್ಸತಿ ಯಾರಿಗಾದ್ರೂ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವರು ಮುಂದೆ ಬಂದರೆ ಜಾತಿ ಕೂಡ ನಗಣ್ಯ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ತರೋಕೆ ಎಲ್ಲಿ ತನಕ ತರಬೇಕೋ ನಾವು, ಬರೀ ಆರ್ಥಿಕ ಅಂತ ನೀವು ಹೇಳ್ತಾ ಇಲ್ಲ, ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ತರಬೇಕು ಹಿಂದುಳಿದವ್ರನ್ನ ಅಂತ ಹೇಳ್ತಿದ್ದೀರಿ. ಸೊ ಅಲ್ಲಿ ತನಕ ರಿಸರ್ವೇಷನ್ ಬೇಕು. ಈಗ
ಒಬ್ಬ ವ್ಯಕ್ತಿಯನ್ನ ಆರ್ಥಿಕ ಸಾಮಾಜಿಕ ಹಿಂದುಳುವಿಕೆಗೆ ಅನ್ನೋದು ಜಾತಿ ಆಧಾರಿತ ಸಾಮಾಜಿಕ ವ್ಯವಸ್ಥೆ ಅವನಿಗೆ ಕಾರಣ ಆಗಿದೆ ಅಂತಂದ್ರೆ ಅವನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರೋವರೆಗೂ ಕೂಡ ಅದೇ ಆಧಾರಿತವಾದಂಥ ಒಂದು ರಿಸರ್ವೇಷನ್ ಅವನನ್ನು ಮುಂತರಕ್ಕೆ ಅನಿವಾರ್ಯವಾಗಬೇಕಿದೆ. ಏಕೆಂದ್ರೆ ಅವನಿವತ್ತು ಹಿಂದುಳಿದಿರೋದಕ್ಕೆ ಕಾರಣ ಯಾಕೆ? ಜಾತಿ ಈಸ್ ಅ ಫ್ಯಾಕ್ಟರ್ ಅವನು ಹಿಂದುಳಿದಿರೋದಕ್ಕೆ ಕಾರಣ. ಸೊ ಅದನ್ನು ನೀವು ತೆಗೆದುಹಾಕಬೇಕು ಅಂತಂದರೆ ಅವನನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವನನ್ನು ಸಾಮಾಜಿಕವಾಗಿ ಮುಂತರಬೇಕು ಅಂತಂದರೆ ಅದ ಆಧಾರಿತವಾದಂಥ ರಿಸರ್ವೇಷನ್ ನಿಮಗಿರುವಂಥದ್ದು ಅವಶ್ಯಕತೆ, ಅನಿವಾರ್ಯ. ಅದು ಇಟ್ ಈಸ್ ಮ್ಯಾಂಡೇಟರಿ. ಎಲ್ಲಿ ತನಕ ಫಂಡಮೆಂಟಲಿ ನಾವು ಮೂಲ ಸಿದ್ಧಾಂತದಲ್ಲಿ ಎಲ್ಲರನ್ನ ನಾವು ಒಂದು ಅಂತ ನಾವು ಮನಸ್ಸಿನಿಂದ ಕನ್ಸಿಡರ್ ಮಾಡೋದಕ್ಕೆ ಶುರು ಮಾಡಲ್ವೋ ಅಲ್ಲಿ ತನಕ 1 ಇಂಚ್ ಗುಳುಗಂಜಿಯಷ್ಟಾದರೂ ಮನಸ್ಸಲ್ಲಿ ಮೇಲು ಕೀಳು ಅನ್ನೋದಿರುತ್ತೆ. ಮನಸ್ಸಿನ ಮೂಲದಲ್ಲಿ ಕಾಡುತ್ತಾ ಯಾವತ್ತಾದ್ರೂ ಅಂತ ನಾನು ಟು ಡೂ ದಿಸ್, ಇಷ್ಟು ದೊಡ್ಡ ಬದಲಾವಣೆ ನನಗೆ ಬೇಕು ಆದರೆ ಅಂತ ಯಾವತ್ತಾರು ಅನ್ಸಿದ್ಯಾ? ಅಮರ್, ನಾನು ರಾಜಕಾರಣಕ್ಕೆ ಟೈಮ್ ಪಾಸ್ ಮಾಡೋಕ್ಕೋ ಅಥವಾ ಇದರಲ್ಲಿ ಗ್ಲ್ಯಾಮರ್ ಇದೆ ಅಂತನೋ, 4 ಜನ ಸೆಲ್ಫಿ ತೊಗೊಳ್ತಾರೆ ನನ್ನ ಹತ್ರ ಅಂತನೋ, ಅಥವಾ ಇಲ್ಲಿ ಬಂದರೆ 4 ಲೈನು ಟಿ ವಿಲೋ ಪೇಪರಲ್ಲೋ ನನ್ನ ಹೆಸರು ಬರುತ್ತೆ ಅಂತನೋ, ಈ ಯಾವ ಕಾರಣಕ್ಕೂ ನಾನು ಬಂದಿಲ್ಲ. ಅಥವಾ ನಾನು ಇವತ್ತು ನಾಳೆ ನಾನು ರಾಜಕಾರಣ ನನಗೆ ಇಲ್ಲೇನೂ ವರ್ಕೌಟ್ ಆಗಲಿಲ್ಲ, ಇನ್ನೇನೂ ಇಲ್ಲ ಅಂತಂದರೆ ನನಗೆ ಜೀವನ ಮಾಡೋಕ್ಕೆ ಇನ್ನೊಂದೇನಿಲ್ಲ ಅಂತಲ್ಲ. ನಾನು ವಾಪಸ್ ನಾನು ಕರಿ ಕೋಟ್ ಹಾಕೋತೀನಿ, ನಾನು ವಾಪಸ್ ನಾನು ಲಾಯರಾಗಿ ಹೋಗ್ತೀನಿ. ಇವತ್ತು ಇಲ್ಲೇನು ನಮಗೆ ದುಡ್ಡು ಬರ್ತಾ ಇದೆ, ಇನ್ನೊಂದು ಮಾಡ್ತೀವಿ, ಇದಕ್ಕಿಂತ ಜಾಸ್ತಿ ದುಡ್ಡು ನಾನು ಹೋಗಿ ದುಡಿಬೋದು. ನಾನು ಪಾಲಿಟಿಕ್ಸಿಗೆ ಬಂದಿರೋವಂಥದ್ದು ಇದು ಯಾವ ಕಾರಣಕ್ಕೂ ಅಲ್ಲ. ನಾನು ಇಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಬಂದಿರೋದು. ಯಾವತ್ತಿನ ತನಕ ನನಗೆ ಇಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸತ್ತೆ ಅಲ್ಲಿ ತನಕ ನಾನು ಇರ್ತೀನಿ. ಆಗಲ್ಲ ಅಂದಿದ್ದ ದಿವಸ ನಾನು ಇಲ್ಲಿ ಇರೋದೇ ಇಲ್ಲ, ಗುಡ್ ಬೈ ಹೇಳಿ ಹೋಗ್ತಿರ್ತೀನಿ. ನೀವು ಇದನ್ನು ಕೇಳ್ತಾ ಇದ್ದೀರಿ. ಸಂಬಳದ ವಿಚಾರ ಬಂದಾಗ MP ಆಗಿ ನಿಮ್ಮ ಸಂಬಳ ಎಷ್ಟು ಅಂತ? MP ಆಗಿ ನಾನು MP ಆದ ತಕ್ಷಣ ನಮಗೆ 1,85,000 1,90,000 ಹತ್ತತ್ರ ಬರ್ತಾ ಇತ್ತು. ಅದಾದ ಮೇಲೆ ಕೋವಿಡ್ ಬಂತು. ಕೋವಿಡ್ ಬಂದಿದ್ದ ತಕ್ಷಣ ಪ್ರಧಾನಮಂತ್ರಿಗಳು ಏನು ಮಾಡಿದ್ರು, ಎಲ್ಲರೂ ಕಷ್ಟದಲ್ಲಿರ್ತಾರೆ, ಅದರಿಂದ MP ಗಳ ಸಂಬಳನೂ ಕೂಡ ಕಡಿಮೆ ಮಾಡಬೇಕು ಅಂತಂದು ನಮ್ಮ ಸಂಬಳದಲ್ಲಿ 30% ಕಡಿಮೆ ಮಾಡಿದ್ರು. ಈಗ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ. ಸೊ ನನ್ನ ಸಂಬಳ 1 ಲಕ್ಷ ರೂಪಾಯಿ. ಏನು ಗೊತ್ತಾ ತೇಜಸ್ವಿ ಅವರೇ, ಇಲ್ಲಿ ತುಂಬ ಸಲ MLAಗಳು MP ಗಳು ಸಂಬಳ ಜಾಸ್ತಿ ಮಾಡ್ಕೊಂಡಾಗ ಪಬ್ಲಿಕ್ ಒಪಿನಿಯನ್, ಇವ್ರಿಗೂ ಇದೊಂದು ಬೇಗ ಆಗುತ್ತೆ, ಇವರಿಗೆ ಎಲ್ಲದಕ್ಕಿಂತ ಫಾಸ್ಟ್ ಆಗೋ ಕೆಲಸ ಇವ್ರು ಸಂಬಳ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋ ಕಮೆಂಟ್ ಬರುತ್ತೆ. ಆ ಟೈಮ್ನಲ್ಲೆಲ್ಲ ನಾವು ನ್ಯೂಸ್ ಹೇಳಬೇಕಾದ್ರೆ ಹೇಳಿರೋದೇನು ಅಂದರೆ, ಇಲ್ಲ, ರಾಂಗ್, ಈ ಸಂಬಳ ಇನ್ನೊಂದು 4-5 ಪಟ್ಟು ಜಾಸ್ತಿ ಆಗಬೇಕು. ಅದು ಯಾಕೆ ಹಾಗಾಗುತ್ತೆ ಅಂತಂದರೆ, ಜನ ಯಾಕೆ ಆ ಥರ ಮಾತಾಡ್ತಾರೆ ಅಂತಂದರೆ, ಈಗ ಯಾರೋ ಒಬ್ಬ MLAನೋ MP ನೋ ಮಿನಿಸ್ಟ್ರೋ ಮತ್ತೊಂದು ಏನೋ ಆದರು ಅಂತಂದರೆ ಅವ್ರ ಸಂಬಳ 1 ಲಕ್ಷ ಇರ್ಬೋದು, ಆದರೆ ಸಡನ್ನಾಗಿ ದೊಡ್ಡ ಕಾರ್ ತೊಗೊಳ್ತಾರೆ, ಸಡನ್ನಾಗಿ ಅವರದ್ದು ಲೈಫ್ ಸ್ಟೈಲ್ ಚೇಂಜ್ ಆಗೋಗುತ್ತೆ, ಮತ್ತೊಂದು ಮಾಡ್ತಾರೆ, ಇನ್ನೇನೋ ಒಂದು ಆಸ್ತಿ. ಉತ್ತರ ಕರ್ನಾಟಕದ ಭಾಗದಲ್ಲೆಲ್ಲ ಪಾಪ ಹೋದಾಗ ಅಲ್ಲಿ ನಿಂತ್ಕೊಂಡು ಕಾರ್ಯಕರ್ತರು ಹೇಳ್ತಾರೆ, ಸರ್ ಇಲ್ಲಿಂದ ನಿಮಗೆ ಎಲ್ಲಿ ತನಕ ಕಾಣ್ತಾ ಇದೆ ಇದೆಲ್ಲ ನಮ್ಮ MLA ಅವ್ರದ್ದು ಸಾರ್ ಅಂತ. ಇದು ನಿಮಗೆ ಒಂದ್ಸತಿ ಇದು ಹೆಂಗೆ ಅಂದರೆ, ಇದೊಂಥರ ಸೈಕಲ್ಲು. ದುಡ್ಡಿರೋನೇ MLA ಆಗಿ ಬಂದಿರ್ತಾನೆ, ಅವ್ನು MLA ಆದಮೇಲೆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಅವ್ನು ದುಡ್ಡು ಇನ್ನೂ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ತಾನೆ. ಸೊ ಜನ ಇದನ್ನು ನೋಡ್ಬಿಟ್ಟಿರೋದ್ರಿಂದ ಸಂಬಳ ಜಾಸ್ತಿ ಮಾಡ್ಕೊಂಡ್ರು ಅಂತ ಅಂದ್ಕೊಂಡಿದ್ದ ತಕ್ಷಣ ಜನಕ್ಕೊಂದು ರೀತಿ ಏನಪ್ಪ ಇದು ಅನ್ನೋದು ಹೇಸಿಗೆ ಆಗುತ್ತೆ, ಅಸಹ್ಯ ಆಗುತ್ತೆ. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಅಮರ್, ನಾನು ಹಿಂದೆನೂ ಕೂಡ ಒಂದು ಸತಿ ಇದನ್ನು ಹೇಳಿದ್ದೆ. ನಮ್ಮ ಆಫೀಸಿಗೆ ಎಷ್ಟು ಜನ ವಿಸಿಟರ್ಸ್ ಬರ್ತಾರಲ್ಲ ಒಂದು ತಿಂಗಳಲ್ಲಿ, ಅವರಿಗೆ ಕಾಫಿ ಬಿಸ್ಕೆಟ್ ಕೊಡಬೇಕು ಅಂತಂದರೆ ನನಗೊಂದು 60,000 70,000 ಖರ್ಚಾಗತ್ತೆ. ನೀವು 1 ಲಕ್ಷ ರೂಪಾಯಿ ಸಂಬಳ ಕೊಟ್ಬಿಟ್ರೆ ಹೇಗೆ ಸಾಧ್ಯ ಆಗುತ್ತೆ ಇದರಿಂದ ನಡೆಸೋದಕ್ಕೆ? ನನ್ನ ಆಫೀಸಿಗೆ ಸೆಕ್ರೆಟರಿ ಅಂತ ಹೇಳಿ ಯಾರನ್ನ ಕೊಡ್ತಾರೆ, ಅವ್ರಿಗೆ 2 ಕೊಡ್ತಾರೆ, 30,000 ರೂಪಾಯಿ 35,000 ರೂಪಾಯಿ ಅನ್ನೋ ಸಂಬಳ ಕೊಡ್ತಾರೆ. ನಿಮಗೆ ಒಳ್ಳೆ ಕ್ವಾಲಿಫೈಡ್ ಪಾರ್ಲಿಮೆಂಟಿಗೆ ಪ್ರಶ್ನೆ ಹಾಕಬೇಕು, ಮತ್ತೊಂದು ಹಾಕಬೇಕು, ಅದಕ್ಕೆ ಸ್ಟಡಿ ಮಾಡಿರೋ ಇದನ್ನಿರಬೇಕು ಅಂತ ಹುಡುಗ ನೀವು ಯಾರಾದರೂ ಒಬ್ಬರು ಯಂಗ್ಸ್ಟರ್ ನಮ್ಮ ಜೊತೆಗೆ ಬೇಕು ಅಂತಂದರೆ 25,000 30,000 ರೂಪಾಯಿ ನೀವು ಹೆಂಗೆ ಯಾರನ್ನು ಅಪಾಯಿಂಟ್ ಮಾಡ್ಕೊಳ್ಳಿಕ್ಕಾಗುತ್ತೆ? ನಾನು ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಎಲ್ಲಿಂದ ದುಡ್ಡು ತೊಗೊಂಡು ಬಂದು ಸಂಬಳ ಕೊಡೋದು ಆಫೀಸ್ ಸ್ಟಾಫಿಗೆ? ಯಾವ ಯಂಗ್ಸ್ಟರ್ ಬರೋಕ್ಕೆ ಹೋಗ್ತಾರೆ? ನೀವು 25 ಕೋಟಿ ದುಡ್ಡು ಖರ್ಚು ಮಾಡಬೇಕು, ಪಾರ್ಟಿಲಿ 8-10 ವರ್ಷ ಕೆಲಸ ಮಾಡಬೇಕು. ಕೆಲಸ ಮಾಡಾದ್ಮೇಲೆ ನಿಮಗೆ ಅಕಸ್ಮಾತ್ ಏನಾದರೂ ಎಲೆಕ್ಷನ್ ಟೈಮ್ನಲ್ಲಿ ನೀವು ಆ ಜಾತಿಲಿಲ್ಲ, ಇನ್ನೊಂದು ಜಾತಿಲಿಲ್ಲ, ಮತ್ತೊಂದು ಜಾತಿ ಅನ್ನೋ ಫ್ಯಾಕ್ಟ್ರಿಗಳಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಇನ್ಯಾರೋ ಒಬ್ರು ಸೀನಿಯರ್ ಇತ್ತು ಅಂತಂದರೆ ಈ ಎಲ್ಲ ಅನಿಶ್ಚಿತತೆಗತೆ ಮಧ್ಯದಲ್ಲಿ ಅವನು ಬರಬೇಕು.
ಎಲೆಕ್ಟ್ ಆದ, ಎಲ್ಲ ಥರದ್ದು ಅಟ್ಯಾಕ್ಗಳು, ಇನ್ನೊಂದು ಮೀಡಿಯಾ ಮತ್ತೊಂದು ಆ ಸ್ಕ್ರೂಟಿನಿಲಿರಬೇಕು, ಅದೆಲ್ಲ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಹೋದಾಗ್ಲೂ ವಿರೋಧಗಳನ್ನು ಅನುಭವಿಸಬೇಕು. ಇದೆಲ್ಲ ಮೊದಲು 1 ಲಕ್ಷ ರೂಪಾಯಿ ಸಂಬಳ ತಗೋಬೇಕು ನೀನು ಅಂತಂದರೆ ಈಸ್ ಇಟ್ ಅ ಪ್ರಾಕ್ಟಿಕಲ್ ಸಿಸ್ಟಮ್? ನಾಟ್ ಎಟ್ ಆಲ್. ಸೊ ಇದ್ರ ಕಡೆಗೆ ಐ ಥಿಂಕ್ ಟು ಬಿ ವೆರಿ ಆನೆಸ್ಟ್, ಒಂದು ಫಸ್ಟ್ ಸ್ಟೆಪ್ಪು ಈ ದಿಕ್ಕಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನಲ್ಲಿ ಆಗ್ತಾ ಇದೆ. ಅದಾಗಬೇಕು ಅಂತ ನನಗನ್ಸುತ್ತೆ. ಈಗ ಕರ್ನಾಟಕ ಅಂತ ಆಗಿ 50 ವರ್ಷದ ಸಂಭ್ರಮದಲ್ಲಿ ನಾವಿದ್ದೀವಿ. ಈ ಸಂದರ್ಭದಲ್ಲಿ ಒಬ್ಬ ಯುವ ರಾಜಕಾರಣಿಯಾಗಿ ನಿಮ್ಮ ವಿಷನ್ ತಿಳ್ಕೊಳ್ಳೋಕೆ ಬಯಸ್ತೀವಿ ನಾವು. ಕರ್ನಾಟಕಕ್ಕೆ, ಬೆಂಗಳೂರಿಗೆ ವಿಶೇಷವಾಗಿ ನಿಮ್ಮ ವಿಷನ್ ಏನು ಅಂತ. ಮೊದಲಿಗೆ ಕರ್ನಾಟಕಕ್ಕೆ ನಿಮ್ಮ ವಿಷನ್ ಏನು ಅಂತ, ಯಾವ ರೀತಿಯ ಕರ್ನಾಟಕವನ್ನು ಮುಂದಿನ 10 ವರ್ಷದಲ್ಲಿ ನೋಡೋಕೆ ಬಯಸ್ತೀರಿ ನೀವು? ನಿಮ್ಮ ಕನಸಲ್ಲಿ ಏನು ಬರುತ್ತೆ? ಅಮರ್, ನಾನು ಎಷ್ಟು ಲಾಸ್ಟು 3 ವರ್ಷದಲ್ಲಿ ಯುವ ಮೋರ್ಚಾ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ನಾನು ದೇಶದ ಪ್ರತಿ ರಾಜ್ಯನ 3-4 ಸತಿ ಓಡಾಡಿದ್ದೀನಿ. ಕೆಲವು ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟು ಓಡಾಡಿರೋಷ್ಟು ಓಡಾಡಿದ್ದೀನಿ. ನಾನು ಎಷ್ಟು ಕರ್ನಾಟಕದಿಂದ ಹೊರಗಡೆ ಜಾಸ್ತಿ ಓಡಾಡ್ತೀನೋ ನನಗೆ ಕರ್ನಾಟಕದ ಬಗ್ಗೆ ಅಷ್ಟು ಪ್ರೀತಿ. ಕನ್ನಡಿಗನಾಗ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ನಲ್ಲಪ್ಪ ಅನ್ನೋದಕ್ಕೆ ಕೃತಜ್ಞತೆ. ಕರ್ನಾಟಕದಲ್ಲಿ ದೇಶದ ನಂಬರ್ 1 ಸ್ಟೇಟ್ ಆಗೋಕ್ಕೆ ಏನಿಲ್ಲ ಹೇಳಿ. ಮೋಸ್ಟ್ ಪ್ರೋಗ್ರೆಸಿವ್ ಜನ ಕನ್ನಡಿಗರು. ಎಲ್ಲವನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳಿಕ್ಕೆ 100% ಹೊಸದನ್ನ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಳೋದ್ರೆ ನಂಬರ್ 1 ಕರ್ನಾಟಕದವರು. ನಿಮಗಿಲ್ಲಿ ಉದ್ದವಾದಂಥ ಒಂದು ಕೋಸ್ಟ್ ಲೈನ್ ಇದೆ ನಮ್ಮ ಬ್ಲೂ ಇಕಾನಮಿನ ಡೆವಲಪ್ ಮಾಡಲಿಕ್ಕೆ. ಬೆಂಗಳೂರಿನಂಥ ಬೆಂಗಳೂರಿದೆ. ನಮಗೆ ಮಲ್ಟಿಪಲ್ ಕ್ಲಸ್ಟರ್ಸಲ್ಲಿ ನಾವು ಅರ್ಬನೈಸೇಷನ್ನ ಡೆವಲಪ್ ಮಾಡಲಿಕ್ಕೆ ಜಾಗಗಳಿದೆ. ನಮಗೆ ನೀರಿದೆ. ನಮಗೆ ವಿಶಾಲವಾದಂಥ ಜಾಗ ಇದೆ. ಹೆಚ್ಚು ಕಡಿಮೆ ನಮ್ಮ ಪಾಪ್ಯುಲೇಷನ್ನು ಮತ್ತು ಇಂಗ್ಲೆಂಡ್ನ ಪಾಪ್ಯುಲೇಷನ್ನು ಹೆಚ್ಚು ಕಡಿಮೆ ಒಂದೇ ಇದೆ, ಯು ಕೆ ಪಾಪ್ಯುಲೇಷನ್. ಭೂಭಾಗನೂ ಹೆಚ್ಚು ಕಡಿಮೆ ಅಷ್ಟೇ ಇದೆ. ನಾವು ಅವ್ರಿಗಿಂತ ಜಾಸ್ತಿ ಇಕನಾಮಿಕಲಿ ಆ್ಯಸ್ ಅ ಸ್ಟೇಟ್ ನಾವು ಮುಂದೆ ಹೋಗ್ಬೋದು. ಇವತ್ತಾಗಲೇನೆ ಈ ಎಲ್ಲ ನಮ್ಮ ರಾಜಕಾರಣದ ಸಮಸ್ಯೆ ಮತ್ತೊಂದು ಸಮಸ್ಯೆ ಇದೆಲ್ಲದ್ರ ಮಧ್ಯನೂ ಕೂಡ ಇಂಡಿಯಾ ದೇಶದ ಲಾರ್ಜ್ ಸ್ಟೇಟ್ಸ್ಗಳಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ಹೈಯೆಸ್ಟ್ ಇರುವಂಥದ್ದು ಕರ್ನಾಟಕ. ತಲಾ ಆದಾಯದಲ್ಲಿ ವ್ಯಕ್ತಿಗತ ಆದಾಯದಲ್ಲಿ. ಇದೆಲ್ಲ ಹೇಗಾಗಿದೆ ಡಿಸ್ಪೈಟ್ ಗೌರ್ಮೆಂಟ್ ಅಂತ ನಾನು ಹೇಳೋದು. ನಾನು ಹೇಳ್ತಾ ಇರೋದು ಈ ಎಲ್ಲ ಬೆಳವಣಿಗೆಗೆ ಇದರಲ್ಲಿ ಸರ್ಕಾರದ ಕಾಂಟ್ರಿಬ್ಯೂಷನ್ ಇದರಲ್ಲಿ ತುಂಬಾ ದೊಡ್ಡದಿದೆ ಅಂತ ನಾನೇನು ಹೇಳ್ತಾ ಇಲ್ಲ. ಸರ್ಕಾರದ ಕಾಂಟ್ರಿಬ್ಯೂಷನ್ ಜಾಸ್ತಿ ಇಲ್ದಲೇನೂ ಕೂಡ ಆಸ್ ಅ ಸಮಾಜ ನಾವಿಷ್ಟು ಮುಂದೆ ಬಂದಿದ್ದೀವಿ ಕರ್ನಾಟಕದಲ್ಲಿ. ಇನ್ನು ಕರೆಕ್ಟಾಗಿ ಇದಕ್ಕೆ ನಾವೊಂದು ರಾಜಕೀಯ ನೇತೃತ್ವ, ಅದಕ್ಕೆ ಬೇಕಾಗಿರುವಂಥ ಒಂದು ಸರ್ಕಾರ ವ್ಯವಸ್ಥೆ ಇದಕ್ಕೆ ನಾವು ಕಲ್ಪಿಸ್ತಾ ಹೋದರೆ ಭಾರತದ $5 ಟ್ರಿಲಿಯನ್ ಇಕಾನಮಿಯ ಒಂದು ಕನಸೇನಿದೆ ಅದರಲ್ಲಿ $1 ಟ್ರಿಲಿಯನ್ ಕರ್ನಾಟಕ ಕೊಡ್ಬೋದು. ಬೆಂಗಳೂರಿನ ನೀವು ಕಥೆ ನೋಡಿ. ಇವತ್ತಿನ ಬೆಂಗಳೂರು ಕ್ರಿಯೇಟ್ ಆಗಿದ್ದು ನಿನ್ನೆನೋ ಮೊನ್ನೆನೋ 15 ವರ್ಷದ ಹಿಂದೆ ಅಲ್ಲ ಅಮರ್. ಇವತ್ತಿನ ಬೆಂಗಳೂರಿಗೆ ಅಡಿಪಾಯ ಇಟ್ಟಿದ್ದು ಸುಮಾರು 80, 100, 120 ವರ್ಷದ ಹಿಂದೆ ಮೈಸೂರು ಮಹಾರಾಜರು. 2-3 ಉದಾಹರಣೆ ಕೊಡ್ತೀನಿ ನಿಮಗೆ ಅಷ್ಟೇ. ಅಂದರೆ ನಾವು ಯಾವ ಥರ ಇನ್ಸ್ಟಿಟ್ಯೂಷನ್ಸನ್ನ ವಿಷನರಿ ಪಾಲಿಸೀಸನ್ನ ರಾಜ್ಯಕ್ಕೆ ತರಬೇಕು ಅಂತ. ಇವತ್ತು ಬೆಂಗಳೂರು IT-BT ಸಿಟಿ ಆಗಿದೆಯಲ್ಲ, HALನ ಶುರು ಮಾಡಿದ್ದು ಯಾರು? ನೆಹರು ಅಲ್ಲ. HALನ ಶುರು ಮಾಡಿದ್ದು ಮೈಸೂರು ಮಹಾರಾಜರು. ಅದಕ್ಕೆ ಜಾಗ ಕೊಟ್ಟು NALಗೆ ಜಾಗ ಕೊಟ್ಟಿದ್ದು ಮೈಸೂರು ಮಹಾರಾಜರು. IISCಗೆ ವಿವೇಕಾನಂದರು JRD ಟಾಟಾ ಅವ್ರ ಜೊತೆಗೆ ಸಂವಾದ ಆದ ನಂತರ JRD ಟಾಟಾ ಮೈಸೂರು ಮಹಾರಾಜರನ್ನ ಸಂಪರ್ಕ ಮಾಡಿದಾಗ IASಗೆ ಜಾಗ ಕೊಟ್ಟಿದ್ದು ಮೈಸೂರು ಮಹಾರಾಜರು. ನಮ್ಮ ಬಸವನಗುಡಿ ಹತ್ರ ಇರೋ ಟಾಟಾ ಸಿಲ್ಕ್ ಫಾರ್ಮಿಗೆ ಟಾಟಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ, ಸಿಲ್ಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಜಾಗ ಕೊಟ್ಟಿದ್ದು ಮೈಸೂರು ಮಹಾರಾಜರು. 1901ನೇ ಇಸ್ವಿಲಿ ಶಿಂಷಾಯಿಂದ ಬೆಂಗಳೂರಿಗೆ ಎಲೆಕ್ಟ್ರಿಸಿಟಿ ತಂದು ಏಷ್ಯಾದಲ್ಲೇ ಫಸ್ಟ್ ಎಲೆಕ್ಟ್ರಿಸಿಟಿ ಲೈಟಿಗೆ ರಸ್ತೆ ಎಲೆಕ್ಟ್ರಿಕ್ ಲ್ಯಾಂಪ್ಗಳಿಗೆ ಎಲೆಕ್ಟ್ರಿಸಿಟಿ ತೆಗೆದುಕೊಂಡು ಬಂದಿದ್ದು ಬೆಂಗಳೂರಿನಲ್ಲಿ. ಆಲ್ ಆಫ್ ದಿಸ್ ಕಾಂಟ್ರಿಬ್ಯೂಟೆಡ್ ಟು ಟುಡೇಸ್ ಬ್ಯಾಂಗ್ಳೂರ್. ಸೊ ನಾವಿವತ್ತು ಮಾಡಬೇಕಾಗಿರೋದು ಕೂಡ ಇನ್ನೊಂದು 25 ವರ್ಷ 30 ವರ್ಷ 40 ವರ್ಷದ ನಂತರ ಈ ರೀತಿ ಸಂಸ್ಥೆಗಳನ್ನು ನಿರ್ಮಾಣ ಆಗುವಂಥ ಇದು. ಇವತ್ತಿಗೂ ನಾವು SM ಕೃಷ್ಣ ಅವರ ಪೀರಿಯಡ್ ಬೆಂಗಳೂರಿಗೆ ಒಂದು ಗೋಲ್ಡನ್ ಪೀರಿಯಡ್ ಅಂತ ನಾವು ಬಹಳ ಕೃತಜ್ಞತೆಯಲ್ಲಿ ಯೋಚನೆ ಮಾಡ್ತೀವಿ. ಯಡಿಯೂರಪ್ಪನವ್ರ ಪೀರಿಯಡನ್ನು ಇವತ್ತಿಗೂ ಬೆಂಗಳೂರಿಗೆ ಒಂದು ಬಹಳ ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಸಿಕ್ತು, ಗ್ರ್ಯಾಂಟ್ಸ್ಗಳು ಸಿಕ್ತು. ಇವತ್ತು ಜನನ ನಾನು ಅಕ್ರಾಸ್ ಪಾರ್ಟಿ ಲೈನ್ಸ್ ಹೇಳ್ತಾ ಇರೋವಂಥದ್ದು. ನಮಗೆ
ಆ ರೀತಿ ಲಾಂಗ್ ಟರ್ಮ್ ದೃಷ್ಟಿಕೋನ ಇಟ್ಕೊಂಡು ಮಾಡಬೇಕಾಗಿರುವಂಥ ಬೆಂಗಳೂರಿಗೆ ಮತ್ತೊಂದು ಕಡೆ. ಈಗ ಈ ಬೆಂಗಳೂರಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಸ್ ದ ಬಿಗ್ಗೆಸ್ಟ್ ಮೆಸ್. ಅಲ್ಲ, ನಾನು ಅದಕ್ಕೆ ಬರೋದಕ್ಕಿಂತ ಮುಂಚೆ ನೀವು ಕರ್ನಾಟಕದೇ ನೀವು ಕೇಳಿ, ನಾನು ನಿಮ್ಮ ಆಫೀಸಿಗೆ ಬರ್ತಿದ್ದಂಗೆ ನಾನು ಇಲ್ಲಿ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಎಲ್ಲ ಹುಡುಗರು ಸ್ಟಾಫನ್ನು ನಾನು ಕೇಳಿದೆ ಯಾವ ಊರಿನವರು ಅಂತ. ನಿಮ್ಮಲ್ಲಿ ಬಂದಿರೋದು ಹಾವೇರಿ, ರಾಣಿಬೆನ್ನೂರು, ಉಡುಪಿ ಹತ್ರ ಯಾವುದೋ ಒಂದು ಸಣ್ಣೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಇನ್ನೊಂದು ಕಡೆಯಿಂದ. ಯಾವೊಬ್ಬ ಹುಡುಗನೂ ಕೂಡ ನಿಮ್ಮ ಟೀಮ್ನ ನಾನು ಮಾತನಾಡಿಸಿದಾಗ ಒಂದು ಫ್ಯಾನ್ಸಿ ಕಾಲೇಜಿಂದ ಬಂದಿಲ್ಲ, ಯಾವುದೋ ಒಂದು ಟಾಪ್ ಇನ್ಸ್ಟಿಟ್ಯೂಟಲ್ಲಿ ಓದಿದ್ದೀನಿ ಅಂತ ಬಂದಿಲ್ಲ, ಅಥವಾ ಬೆಂಗಳೂರಿನಲ್ಲಿ ಯಾವನೂ ಬಂದಿಲ್ಲ. ಆದರೆ ಇವತ್ತು ಇಷ್ಟು ಹಾರ್ಡ್ ವರ್ಕ್ ಮಾಡಿ ಇಂಥ ಒಳ್ಳೆ ಕಂಟೆಂಟನ್ನು ಪ್ರತಿ ದಿವಸ ಪ್ರೊಫೆಷ್ನಲಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಏನು ತೋರಿಸುತ್ತಿದ್ದು? ಪ್ರತಿಭೆ ಅನ್ನುವಂಥದ್ದು ಯಾವುದೋ ಜಾತಿಗೋ ಊರಿಗೋ ಇನ್ನೊಂದಕ್ಕೂ ಅಂಟ್ಕೊಂಡಿರೋದಲ್ಲ. ಅದು ಅವಕಾಶ ಸಿಕ್ಕಿದ್ರೆ ಮುಂದೆ ಬರ್ತಾರೆ. ಬೆಂಗಳೂರಿನಲ್ಲಾಗಿರೋದು, ಕರ್ನಾಟಕದಲ್ಲಾಗಿರೋ ಸಮಸ್ಯೆ ಅಂತಂದರೆ ನಿಮಗೆಲ್ಲ ಡೆವಲಪ್ಮೆಂಟು ಕೂಡ ಬೆಂಗಳೂರು ಫೋಕಸ್ಡ್ ಆಗಿದೆ. ನೀವು ತಮಿಳುನಾಡು, ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ ಕರ್ನಾಟಕಕ್ಕೆ ಕಾಣುವಂಥ ತುಂಬ ದೊಡ್ಡ ಡೆವಲಪ್ಮೆಂಟಲ್ ಡಿಫ್ರೆನ್ಸ್ ಏನು ಅಂತಂದರೆ, ನಿಮಗೆ ಮಲ್ಟಿಪಲ್ ಅರ್ಬನ್ ಸೆಂಟರ್ಸ್ ಇದೆ ನಿಮಗೆ ತಮಿಳುನಾಡಿನಲ್ಲಿ, ಮಹಾರಾಷ್ಟ್ರದಲ್ಲಿ. ಕರ್ನಾಟಕದಲ್ಲಿ ನಿಮಗೆ ಬೆಂಗಳೂರು ಬಿಟ್ಟರೆ ಹೊರಗಡೆ ನಿಮಗೆ ಈ ಲೆವೆಲಲ್ಲಿ ಶೋಕೇಸ್ ಮಾಡಲಿಕ್ಕೆ ಏನೂ ಇಲ್ಲ. ಇವತ್ತಿಗೂ ಕೂಡ ಹುಬ್ಳಿ ಧಾರವಾಡದಲ್ಲಿ ಇಂಜಿನಿಯರಿಂಗ್ ಮಾಡಿರೋ ಹುಡುಗ ಬೆಂಗಳೂರಿಗೆ ಬರಬೇಕಾಗಿದೆ. ಬೆಂಗಳೂರು ಚೆನ್ನಾಗಿ ಬೆಳೀತು, ಅದು ನಮಗೆ ಅಡ್ವಾಂಟೇಜು. 66% ನಮಗೆ ಬೆಂಗಳೂರಿನ ಕರ್ನಾಟಕದ ಇದು ಬೆಂಗಳೂರಿನಿಂದ ಬರುತ್ತೆ. ಆದರೆ ಇಟ್ ಈಸ್ ಆಲ್ಸೋ ಎನ್ ಇಂಡಿಕೇಶನ್ ದಟ್ ಇಟ್ ಇಸ್ ಡಿಸ್ಪ್ರಪೋರ್ಷನೇಟ್ ಗ್ರೋತ್ ಅಲ್ವಾ? ಹೌದೌದು. 6-7 ತಿಂಗಳ ಹಿಂದೆ ಕೇಂದ್ರ ಸರ್ಕಾರದ ಪ್ರಯತ್ನ, ಸೆಮಿಕಂಡಕ್ಟರ್ ಪಾಲಿಸಿ ಇದೆಲ್ಲ ತೊಗೊಂಡು ಬಂದಿದ್ದರಿಂದ ಮೈಸೂರಿಗೆ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಷನ್ ಯೂನಿಟ್ ಬರಬೇಕು ಅಂತ ಇತ್ತು. ಕೀನ್ಸ್ ಅನ್ನುವಂಥ ಒಂದು ಕಂಪನಿ. 2800 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟು. ಮೈಸೂರಿಗೆ ಬಂದಿದ್ದರೆ ಮೈಸೂರು ವುಡ್ ಹ್ಯಾವ್ ಎಮರ್ಜ್ಡ್ ಆಸ್ ಅ ಸೆಮಿಕಂಡಕ್ಟರ್ ಹಬ್ ಫಾರ್ ಏಷ್ಯಾ. ಈಗೆಲ್ಲೋಯ್ತು ಗೊತ್ತಾ? ನಿನ್ನೆ ಗುದ್ದಲಿ ಪೂಜೆ ಮಾಡಿದ್ರು ಹೈದರಾಬಾದ್ನಲ್ಲಿ. ಈ ಮ್ಯಾನ್ಯುಫ್ಯಾಕ್ಚರಿಂಗ್ ಕೆಪಾಸಿಟಿ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಆಸ್ ಅ ಸ್ಟೇಟ್ ವೈ ಆರ್ ವಿ ಲೂಸಿಂಗ್ ಔಟ್? ಈ ಕ್ವೆಶ್ಚನ್ಸ್ ಇವತ್ತು ನಾವು ಪ್ರಶ್ನೆ ಕೇಳಬೇಕಾಗಿದೆ. ಒನ್ ಆಫ್ ದಿ ನನಗನ್ಸುವಂಥದ್ದು ಮೂಲ ಕಾರಣ ಅಂತಂದರೆ, ಬೆಂಗಳೂರನ್ನ ಗವರ್ನ್ ಮಾಡ್ಲಿಕ್ಕೆ ಬೇಕಾಗಿರುವಂಥ ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರೇ ನಮ್ಮ ಹತ್ರ ಸರಿ ಇಲ್ಲ. ಬೆಂಗಳೂರಿಗೆ ವರ್ಷಕ್ಕೆ ಒಬ್ಬ ಮೇಯರನ್ನು ನಾವು ಎಲೆಕ್ಟ್ ಮಾಡ್ತೀವಿ. ಅದರಲ್ಲೂ ಈಗ 2.5 ವರ್ಷದಿಂದ ಹೆಚ್ಚು ಕಡಿಮೆ ಮೇಯರ್ ಇಲ್ಲ, ಕಾರ್ಪೊರೇಟರ್ಸ್ಗಳೇ ಇಲ್ವಲ್ಲ. ನಮ್ಮದೇ ಸರ್ಕಾರ ಇದ್ದಿರ್ಬೋದು, ನಾವು ಎಲೆಕ್ಷನ್ ಮಾಡಬೇಕಿತ್ತು, ಮಾಡಲಿಲ್ಲ, ಅದು ತಪ್ಪು ಅಂತ ನಾನೇ ಹೇಳ್ತಿದ್ದೀನಿ. ಯಾಕೆ ಅಂತಂದರೆ, ಗ್ರಾಸ್ ರೂಟ್ ಲೆವೆಲ್ನಲ್ಲಿ ನಿಮಗೆ ಪೊಲಿಟಿಕಲ್ ಲೀಡರ್ಶಿಪ್ ಬರಲಿಲ್ಲ ಅಂತಂದರೆ ಯಂಗ್ಸ್ಟರ್ಸ್ ಆಗಲಿ ಮತ್ತೊಬ್ಬರಾಗಲಿ ಎಲ್ಲಿ ಬರೋಕ್ಕೆ ಸಾಧ್ಯ? ನೀವು ಬೆಂಗಳೂರಲ್ಲಿ 198 ವಾರ್ಡ್ ಇದೆ. 198 ವಾರ್ಡಲ್ಲಿ 1 ವರ್ಷ ಅವಧಿ ಕೊಟ್ಟರೆ ಒಬ್ಬ ಮೇಯರಿಗೆ, 2 ತಿಂಗಳು ಅವನು ಸ್ವೇರಿಂಗ್ ಇನ್ನು, ಅದಾದಮೇಲೆ ಹೋಗಿ ಹಾರಾಗಿರ ಹಾಕ್ಸ್ಕೊಂಬರೋದು, ಲಾಸ್ಟ್ 2 ತಿಂಗಳು ರಿಟೈರ್ಮೆಂಟಿಗೆ ತಯಾರಿ, ಮಧ್ಯದಲ್ಲಿ 8 ತಿಂಗಳಲ್ಲಿ 9 ತಿಂಗಳಲ್ಲಿ ಅವ್ನು ದಿನಕ್ಕೆ 1 ವಾರ್ಡು ಅಂತ ಓಡಾಡೋಕ್ಕೂ ಅವನಿಗೆ ಕಂಪ್ಲೀಟ್ ಮಾಡಲಿಕ್ಕೆ ನೋಡೋಷ್ಟರಲ್ಲಿ ಮುಗಿದೋಗಿರುತ್ತೆ. ಹೌ ಕ್ಯಾನ್ ಯು ಡೆಲಿವರ್? ನಮ್ಮ ಬನಶಂಕರಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಮತ್ತು ಅದ್ರ ಪಕ್ಕದಲ್ಲೇನೆ ಬಸ್ ಸ್ಟ್ಯಾಂಡ್ ಇದೆ, ಬನಶಂಕರಿ ಬಸ್ ಸ್ಟ್ಯಾಂಡು. ಮೆಟ್ರೋ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ, ಬಸ್ ಸ್ಟ್ಯಾಂಡಿಂದ ಮೆಟ್ರೋ ಸ್ಟೇಷನಿಗೆ ಜನ ಓಡಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ. ನಾವೊಂದು ಸ್ಕೈ ವಾಕ್ ಮಾಡ್ರಪ್ಪ ಅಂತ ಕೇಳ್ತಾ ಇದ್ದೀವಿ. 3 ವರ್ಷದಿಂದ ನಾನು ಅದ್ರ ಹಿಂದೆ ಬಿದ್ದಿದ್ದೀನಿ. ಚರ್ಚೆ ಏನಿದೆ ಗೊತ್ತಾ? BBMP ಮಾಡಬೇಕು, BMRCL ಮಾಡಬೇಕು, BMTC ಮಾಡಬೇಕು. ಇವತ್ತು ಬೆಳಗ್ಗೆ ನಾನು BMRCL MDA ಮಾಡಿದೆ, ಇಲ್ಲ ಸರ್ BBMP ಮಾಡ್ತಾರಂತೆ. BBMP ನನಗೆ ಇರಿಟೇಷನ್ ಆಗ್ಬಿಟ್ಟು ಇಬ್ರಿಗೂ ಕಾನ್ಫರೆನ್ಸ್ ಕಾಲಿಗೆ ಹಾಕ್ತೆ. ನೀವಿಬ್ಬರು ಏನರಪ್ಪ ಎಲ್ಲಿದ್ದೀರಾ ನೀವು? ಇದೇ ಬೆಂಗಳೂರಿನಲ್ಲಿ ಇಲ್ಲೇ ಇರೋರು. BBMP ಅವರು ಹೇಳಿ, BMRCL ಅವರು ಮಾಡಿ, ಯಾರು ಮಾಡ್ತಿದ್ದೀರಾ ನೀವು ಹೇಳಿ ಅಂತ. ಯಾಕೆಂದರೆ ಕೋಆರ್ಡಿನೇಷನ್ ಇಲ್ಲ ಈ ಥರದ ಏಜೆನ್ಸೀಸ್ಗಳ ಮಧ್ಯ. ದಿಸ್ ಅ ರಿಯಾಲಿಟಿ ಆಫ್ ಬ್ಯಾಂಗ್ಳೂರ್ಸ್ ಅಡ್ಮಿನಿಸ್ಟ್ರೇಷನ್. ನಿಮಗೊಬ್ಬ ಫುಲ್ ಟೈಮ್ 3 ವರ್ಷನೋ 5 ವರ್ಷನೋ ಡೈರೆಕ್ಟ್ಲಿ ಎಲೆಕ್ಟೆಡ್ ಅಕೌಂಟಬಲ್ ಮೇಯರ್ ಬೆಂಗಳೂರಿಗೆ ಬೇಕು. ಅವಾಗ ನೀವು ಯಾರೋ ಒಬ್ರು ಹೇಳೋರು ಕೇಳೋರು ಇರ್ತಾರಲ್ಲ. ಇವತ್ತು DK ಶಿವಕುಮಾರ್ ಸಾಹೇಬರು ಟನಲ್ ರೋಡ್ ಮಾಡಬೇಕು ಅಂತ ಹೊರಟಿದ್ದಾರೆ. 5,000 ಕೋಟಿ ರೂಪಾಯಿ ಪ್ರಾಜೆಕ್ಟು ಅಂತ, DPR ಅದನ್ನು ತಯಾರು ಮಾಡೋದು. ನೀವು ಎಷ್ಟು ರೋಡ್ ಮಾಡ್ತೀರೋ ಅಷ್ಟು ನಿಮಗೆ ವೆಹಿಕಲ್ ಬರುತ್ತೆ, ನಿಮಗೆ ಅಷ್ಟು ತಿರ್ಗಾ ಟ್ರಾಫಿಕ್ ಜಾಮ್ ಆಗುತ್ತೆ. ಸ್ವಲ್ಪ ದಿನ ಬಿಟ್ಟು ಮತ್ತೆ ಅದು ಕ್ಲಾಗ್ ಆಗುತ್ತೆ. ನೀವು ಮಾಡ್ತೀರಿ ಟನಲ್ನಲ್ಲಿ ಅಂತಂದರೆ, ನೀವು ಟನಲ್ ವ್ಯವಸ್ಥೆಯಲ್ಲಿ ನೀವು ಟ್ರೈನ್ಸ್ ಮಾಡಿ, ಮೆಟ್ರೋ ಮಾಡಿ. ಅದರಿಂದ ನಿಮಗೆ ಮಾಸ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಒಬ್ಬ ಮನೆಯಿಂದ ಹೊರಗಡೆ ಬಂದ ಅಂತಂದರೆ 500 ಮೀಟ್ರಲ್ಲೋ 1 ಕಿಲೋಮೀಟರ್ನಲ್ಲೋ ಅವನ ಮನೆಯಿಂದ ಅವನಿಗೊಂದು ಮೆಟ್ರೋ ಸ್ಟೇಷನ್ ಸಿಗಬೇಕು. ಮೆಟ್ರೋ ವರ್ಕ್ ಆಗೋದು ಅವಾಗ ಮಾತ್ರ ಕರೆಕ್ಟಾಗಿ, ಇಫೆಕ್ಟಿವ್ ಮೆಟ್ರೋ ವರ್ಕ್ ಆಗುತ್ತೆ. ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು ಆ ದಿಕ್ಕಲ್ಲಿ.
ನಾನು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದೀನಿ ಅಮರ್. ಪಾರ್ಲಿಮೆಂಟಲ್ಲಿ ನಾನು ಹೇಳಿದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದೀನಿ, ನೀವು ಬೆಂಗಳೂರಿಗೆ 10 ರೂಪಾಯಿ ಕೊಡಿ, ಬೆಂಗಳೂರು ನಿಮಗೆ 100 ರೂಪಾಯಿ ವಾಪಸ್ ಕೊಡುತ್ತೆ ಅಂತ. ನೀವು ಪವರನ್ನು ಸ್ವೀಕರಿಸಿದ ಬಳಿಕ, MP ಅನ್ನೋ ಅಧಿಕಾರವನ್ನು ನೀವು ತಗೊಂಡ ಬಳಿಕ, ನೀವು ಅಲ್ಲಿಗೆ ಬಂದ ಬಳಿಕ ನೀವು ಈ ನಿಟ್ಟಿನಲ್ಲಿ ಏನೆಲ್ಲ ಕೆಲಸ ಮಾಡಿದ್ರಿ? ನಿಮ್ಮ ಕೊಡುಗೆ ಫಸ್ಟ್ ಆಫ್ ಆಲ್ ನೀವೇನು ಈ ಪವರ್ ತಗೊಂಡ ಬಳಿಕ ಅಧಿಕಾರಕ್ಕೆ ಅಂದಾಗ, ಫಸ್ಟ್ ಆಫ್ ಆಲು MP ಅನ್ನುವಂಥ ರೋಲ್ ಏನಿದೆ ಅದರಲ್ಲಿ ನಮಗೇನು ಬಹಳ ದೊಡ್ಡ ಎಕ್ಸಿಕ್ಯೂಟಿವ್ ಪವರ್ ಇರಲ್ಲ. ಇದು ನಾನು ನಿಮಗೂ ಹೇಳಬೇಕು, ಜನಕ್ಕೂ ಗೊತ್ತಾಗಲಿ ಅನ್ನುವಂಥ ದೃಷ್ಟಿಯಿಂದ. ಬೇಸಿಕ್ಲಿ ಇಟ್ಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಕೆಲಸ, ಪಾಲಿಸಿ ಮೇಕರ್ ಕೆಲಸ, ಅದು ಪ್ರೈಮರಿ ರೋಲು. ಆದರೆ ಆ ಸ್ಥಾನದಲ್ಲಿರುವಂಥ ಒಂದಿಷ್ಟು ಇನ್ಫ್ಲೂಯೆನ್ಸ್ನ ಬಳಸಿ ಕೆಲವು ಕೆಲಸಗಳನ್ನು ನೀವು ಒಂದಿಷ್ಟು ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಕಡೆಗೆ ನನ್ನ ಪ್ರಯತ್ನ ನಡೆದಿದೆ. ಒಂದು 2-3 ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ, ಯಾಕಂದರೆ ದಟ್ ಇಸ್ ಮೈ ಕಮಿಟ್ಮೆಂಟ್ ಟು ನನ್ನ ಪ್ರೈಮರಿ ಕಮಿಟ್ಮೆಂಟ್ ಅದಕ್ಕಲ್ಲಿರೋದ್ರಿಂದ. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಫಸ್ಟ್ ನಾವು ಇದನ್ನು ಕ್ಲಾರಿಫಿಕೇಶನ್ ಕೊಡಬೇಕು ಅನಿಸುತ್ತೆ. MP ಆಗಿ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕಾಗೋದು, 20-25 ಲಕ್ಷ ಜನ ಇರೋ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡೋಕ್ಕಾಗೋದು, ನನಗಿರೋ ಮಾಹಿತಿ ಪ್ರಕಾರ ವರ್ಷಕ್ಕೆ 5 ಕೋಟಿ ರೂಪಾಯಿ ಅಷ್ಟೇ ಅಂತ. MP ಲ್ಯಾಡ್ ಅಂತ ಬರುವಂಥದ್ದು, ವರ್ಷಕ್ಕೆ 5 ಕೋಟಿ MP ಲ್ಯಾಡ್ ಅಂತ ಬರುತ್ತೆ. 20-25 ಲಕ್ಷ ಪಾಪ್ಯುಲೇಷನ್ಗೆ ಅದು ಎಲ್ಲಿಗೂ ಸಾಕಾಗಲ್ಲ. ಅದು ನಿಮಗೆ ಬೆಂಗಳೂರಿನಂಥ ನಗರದಲ್ಲಂತೂ ನೀವೇನೋ ತುಂಬ ಡಿಫ್ರೆನ್ಸ್ ಮಾಡಿದ್ದೀವಿ ಅಂತ ಕಾಣಲಿಕ್ಕೆ ಆಗಲ್ಲ. ಅದು ಯಾಕೆ ಅಂತಂದರೆ ನೀವು ಒಂದು ಸಣ್ಣ ಕಲ್ವರ್ಟ್ ಮಾಡಿಸ್ಬೇಕು ಅಥವಾ ಒಂದು RO ಪ್ಲಾಂಟ್ ಹಾಕಿಸ್ಬೇಕು, ಇನ್ನೊಂದು ಮಾಡಿಸ್ಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಅದು ಖರ್ಚಾಗುತ್ತೆ. ಬೇರೆ ಕಡೆಗೆ ಅದರಿಂದ ಏನೋ ಒಂದು ವ್ಯತ್ಯಾಸ ಮಾಡ್ಬೋದು. ಬಟ್ ಅದು ನೇರವಾಗಿ ನೀವು ಫಂಡ್ಸಲ್ಲಿ ಮಾಡೋದಕ್ಕೆ ಸಾಧ್ಯ ಆಗುವಂಥ. ಅದು ಬಿಟ್ಟು ನಿಮ್ಗೆ ಎಕ್ಸಿಕ್ಯೂಟಿವ್ ಪವರು ಅಂತ ಒಂದು ಭಾಳ ದೊಡ್ಡ ಇದಿರಲ್ಲ. ನೀವು ಯಾವುದೋ ಪ್ರಾಜೆಕ್ಟ್ಗಳನ್ನು ತೊಗೊಂಡು ಬರ್ಬೋದು, ಕೇಂದ್ರ ಸರ್ಕಾರದ್ದು ಮತ್ತೊಂದು ಪ್ರಾಜೆಕ್ಟಿಗೆ. ಉದಾಹರಣೆ ನಾವು ಸಬರ್ಬನ್ ರೈಲು ಮತ್ತು ನಾನು ಮೆಟ್ರೋದು, STRR ಇಂಥದನ್ನೆಲ್ಲ ಉದಾಹರಣೆ ಕೊಟ್ಟರೆ. ಅದು ಬಿಟ್ಟರೆ ನೀವು ಸ್ಪೆಸಿಫಿಕ್ಕಾಗಿ ನೀವು ಬಡವರಿಗೆ ಏನು ಮಾಡಿದ್ದೀರಾ ಇದು ಅಂತ ನೀವು ಕೇಳಿದ್ರಿಂದ ನಾನು ಪಾಯಿಂಟ್ ಹೇಳ್ತಿರೋದು. ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಒಂದು ಬ್ಯಾಂಕ್ನ ಆಡಳಿತದ ವ್ಯಕ್ತಿಗಳು ಫ್ರಾಡ್ ಮಾಡಿದ್ರಿಂದ ಅದು ರಸ್ತೆಗೆ ಬಂದೋಯ್ತು. ಸುಮಾರು 35-40 ಸಾವಿರ ಜನ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಂಥ ಕೋಆಪರೇಟಿವ್ ಬ್ಯಾಂಕ್, ಇಡೀ ಬ್ಯಾಂಕ್ ಹಾಳಾಗೋಗಿ ರಸ್ತೆಗಿಳಿದಾಗ, ಗುರು ರಾಘವೇಂದ್ರ ಬ್ಯಾಂಕ್, ಅವ್ರು ಎಲ್ಲಿಗೆ ಹೋಗಬೇಕು ಏನು ಅನ್ನೋದಿರಲಿಲ್ಲ. ನಾನು ಕೇಂದ್ರ ಸರ್ಕಾರ ಜೊತೆಗೆ ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ ಅವರು, ಪ್ರಧಾನಮಂತ್ರಿಗಳ ಜೊತೆಗೆ ಇವ್ರ ಜೊತೆಗೆ ವ್ಯವಸ್ಥೆ ಮಾಡಿ ಸುಮಾರು 50,000 ರೂಪಾಯಿ ಇದ್ದಂಥ ಡೆಪಾಸಿಟ್ ಇನ್ಶೂರೆನ್ಸನ್ನು 5 ಲಕ್ಷ ರೂಪಾಯಿಗೆ ಏರಿಸಿದ್ವಿ. 5 ಲಕ್ಷ ರೂಪಾಯಿ ನಿಮಗೆ ಬ್ಯಾಂಕ್ ಲಿಕ್ವಿಡೇಷನ್ ಆದಮೇಲೆ ಬರುವಂಥದ್ದಲ್ಲ, 5 ವರ್ಷನೋ 8 ವರ್ಷನೋ 10 ವರ್ಷನೋ ಬಿಟ್ಟು ಮೊರೆಟೋರಿಯಂ ಪ್ರಾರಂಭ ಆಗಿ 90 ದಿವಸದಲ್ಲಿ ಬರೋ ಥರದ್ದು ಮಾಡ್ತೀವಿ. ಆ ಬ್ಯಾಂಕ್ನ 80% ಡೆಪಾಸಿಟರ್ಸು ಯಾರ್ಯಾರು ದುಡ್ಡಿಟ್ಟಿದ್ರೋ ಅವ್ರು ಇಡೀ ಬ್ಯಾಂಕ್ನ ಅವರ ಅಕೌಂಟು ಕ್ಲಿಯರ್ ಆಯಿತು, ಡ್ಯೂಸ್ ಅಷ್ಟು ಕ್ಲಿಯರ್ ಆಗಿ ಅವ್ರು ಇವತ್ತು ವಾಪಸ್ ಅವ್ರ ದುಡ್ಡು 5 ಲಕ್ಷ ರೂಪಾಯಿ ತನಕ ದುಡ್ಡು ವಾಪಸ್ ಬಂತು. ಮಿಡಲ್ ಕ್ಲಾಸ್ ಜನಕ್ಕೆ ವ್ಯವಸ್ಥೆ ಮೇಲೇನೋ ನಂಬಿಕೆ ಬಂತು. ನಮ್ಮ ಆಫೀಸು ಹತ್ತಿರ ಒಂದು ದಿವಸ ಕನಕಪುರ ರೋಡಲ್ಲಿ ಒಂದು ಬಿಲ್ಡಿಂಗ್ ಪ್ರಾಜೆಕ್ಟು, ಮಂತ್ರಿ ಸೆರೆನಿಟಿ ಅಂತ, ಒಂದು ಎಲ್ಲ ಮಿಡಲ್ ಕ್ಲಾಸ್ ಜನ 60 ಲಕ್ಷದಿಂದ ಒಂದು ಕೋಟಿ 15 ಲಕ್ಷ ತನಕ ನಾವು ಮಂತ್ರಿಗೆ ದುಡ್ಡು ಕೊಟ್ಟಿದ್ದೀವಿ ಅಂತ. ಯಾವಾಗ 2012ರಲ್ಲಿ 13ರಲ್ಲಿ ದುಡ್ಡು ಕೊಟ್ಟಿದ್ದೀವಿ. 2016ರಲ್ಲಿ ಅವ್ರು ಮನೆ ಕಟ್ಕೊಡ್ಬೇಕಾಗಿತ್ತು, ಇನ್ನೂ ಕಟ್ಕೊಟ್ಟಿಲ್ಲ. ಅವರು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕು ಅಂತ ರಾತ್ರಿ ಬಂದಿದ್ದು. ಅದಕ್ಕೆ ಬೇಕಾಗಿರುವಂಥ ಅವ್ರ ಪಾಸ್ಪೋರ್ಟ್ ಇರ್ಬೋದು, ಮತ್ತೊಂದಿರ್ಬೋದು, ಎನ್ಕ್ವೈರಿಗಳು ಮಾಡಿಸಿ, ಇನ್ನೊಂದು ಮಾಡಿಸಿ ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಸಿ, ED CBIಗಳದ್ದು ಕೇಸ್ಗಳೆಲ್ಲ ಆಗಿ, SBIನ ಸ್ವಾಮಿ ಫಂಡಿಂದ 1,000 ಕೋಟಿ ಸ್ವಾಮಿ ಫಂಡನ್ನು ರಿಲೀಸ್ ಮಾಡಿಸಿ 2020ರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಸಿ 2023 ಈ ವರ್ಷ 3,500 ಮನೆಗಳು ಕಂಪ್ಲೀಟ್ ಆಗಿ, ಯಾರು ಅವ್ರು ಇಡೀ ಲೈಫ್ ಟೈಮ್ ಸೇವಿಂಗ್ಸನ್ನೇ ಕಳ್ಕೊಳ್ತಿದ್ರೋ ಅಂಥ 3,500 ಜನ ಮಿಡಲ್ ಕ್ಲಾಸ್ ಜನಕ್ಕೆ ಇವತ್ತು ಅವ್ರ ತಲೆ ಮೇಲೆ ಅವ್ರ ಸ್ವಂತ ಮನೆ ಅನ್ನುವಂಥದ್ದು ಬಂದಿದೆ. ನನಗನ್ಸುವಂಥದ್ದು ಸರ್ಕಾರ ಕೆಲಸ ಮಾಡಬೇಕಾಗಿರುವಂಥದ್ದು ಬಡವರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂದರೆ ಎಜುಕೇಷನ್ನು ಮತ್ತು ಹೆಲ್ತ್, ಈ 2 ಕಡೆಗೆ ಮ್ಯಾಕ್ಸಿಮಮ್ ಫೋಕಸ್ ನಾವು ಮಾಡಬೇಕು. ನನ್ನ MP ಲ್ಯಾಡ್ ಫಂಡ್ನ ಮ್ಯಾಕ್ಸಿಮಮ್ ಏನು ಸ್ಪೆಂಡಿಂಗ್ ಇದೆ ಅದು ಈ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು. ನಮ್ಮ ಜಯನಗರ ಜನರಲ್ ಆಸ್ಪತ್ರೆಗೆ ಹೋದರೆ ನೀವು ಅಲ್ಲಿರುವಂಥ ಎಮರ್ಜೆನ್ಸಿ ವಾರ್ಡ್ ಏನಿದೆ ಅದನ್ನು ನಾವು ನಮ್ಮ CSRಯಿಂದ ಮಾಡಿಸಿರೋದು. ಅಲ್ಲಿರುವಂಥ CT ಸ್ಕ್ಯಾನ್ ಮಿಷಿನು, ಅಲ್ಲಿರುವಂಥ ಡಯಾಗ್ನೋಸ್ಟಿಕ್ ಸೆಂಟರು, ಇದೆಲ್ಲ ಅದರಲ್ಲಿ ಮಾಡಿರೋವಂಥದ್ದು. ನಮ್ಮ ಸ್ಕೂಲ್ಗಳಲ್ಲಿ ಎಷ್ಟೋ ಸರ್ಕಾರಿ ಸ್ಕೂಲ್ಗಳಲ್ಲಿ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಮೇಲ್ಗಡೆ ಅದಕ್ಕೆ ಬೇಕಾಗಿರುವಂಥ ಸೋಲಾರ್ ಪ್ಯಾನೆಲ್ಗಳು, ಇದೆಲ್ಲವು. ಬಡತನದಿಂದ ಯಾವುದೇ ವ್ಯಕ್ತಿ, ಯಾವುದೇ ಹುಡುಗ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತ ಆ ಕಾರಣಕ್ಕೆ ನಾವು ವಿದ್ಯಾನಿಧಿ ಅಂತ ಒಂದು ಸ್ಕಾಲರ್ಶಿಪ್ಪನ್ನು ಶುರು ಮಾಡಿದ್ವಿ. ಸರ್ಕಾರದಲ್ಲ,
ಸರ್ಕಾರದಲ್ಲ, ಅದು ನನ್ನ MP ಕಾನ್ಸ್ಟಿಟ್ಯೂಯೆನ್ಸಿಲಿರುವಂಥ ದಾನಿಗಳನ್ನು ಒಂದು ನೆಟ್ವರ್ಕ್ ಮಾಡಿ ಅವ್ರ ಥ್ರೂ ದುಡ್ಡನ್ನು ಕಲೆಕ್ಟ್ ಮಾಡಿರುವಂಥದ್ದು ನಾವು ಟ್ರಸ್ಟ್ ಮಾಡಿ ನರೇಂದ್ರ ಮೋದಿ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ 10,000 ಮಕ್ಕಳಿಗೆ 10,000 ರೂಪಾಯಿಯ ಸ್ಕಾಲರ್ಶಿಪ್ ಕೊಡುವಂಥದ್ದು ನಮ್ಮ ಯೋಜನೆ. ಇವತ್ತಿನ ತನಕ ಸುಮಾರು 1,800 ಮಕ್ಕಳಿಗೆ ಕೊಟ್ಟಿದ್ದೀವಿ 10,000 ರೂಪಾಯಿ ಸ್ಕಾಲರ್ಶಿಪ್. ಅವ್ರಿಗೆ ಆಗುತ್ತೆ ಅಲ್ಲಿಗೆ ಟೋಟಲಿ 10 ಕೋಟಿ ರೂಪಾಯಿ ಆಗುತ್ತೆ. ಬಟ್ ಇಲ್ಲಿವರೆಗೆ ನಾವು 1,80,00,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಕೊಟ್ಟಾಗಿದೆ. ಈ ನವೆಂಬರ್ 1ನೇ ರಾಜ್ಯೋತ್ಸವಕ್ಕೆ 200 ಮಕ್ಕಳು ಕೊಡಬೇಕು. ಅವತ್ತು 2,000 ಮಕ್ಕಳಿಗೆ ನಾವು ಕಂಪ್ಲೀಟ್ ಮಾಡಿದಾಗ ಆಗುತ್ತೆ 2 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅಲ್ಲಿ. ಅದಕ್ಕೆ ದಾನಿಗಳನ್ನು ಕನೆಕ್ಟ್ ಮಾಡಿ ಅವ್ರನ್ನ ಕನೆಕ್ಟ್ ಮಾಡಿ ಅವರಿಂದ ದುಡ್ಡು ಇಸ್ಕೊಂಡು ಬಂದು ಅವರಿಗೆ ಕೊಡ್ತಾ ಇರುವಂಥದ್ದು. ಆಮೇಲೆ ಈ ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ, ಈ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನಾವು ಯಾವ ಜಾತಿ ಏನು ಯಾವುದು ಏನೂ ಇಲ್ಲ, ಜಾತಿ ಕೇಳದಲ್ಲೇ ಸ್ಕಾಲರ್ಶಿಪ್ ಕೊಡುವಂಥ ಒಂದು ಸ್ಕಾಲರ್ಶಿಪ್ ಪ್ರಾಜೆಕ್ಟ್ ನಾವು ನಡೆಸ್ತಾ ಇದ್ದೀವಿ. ಕ್ರೈಟೀರಿಯಾ ಇರೋದು 80% ಮಾರ್ಕ್ಸ್ ತೊಗೊಂಡಿರಬೇಕು 7ನೇ ಕ್ಲಾಸಲ್ಲಿ. 8ನೇ ಕ್ಲಾಸಿಗೆ ಸ್ಕಾಲರ್ಶಿಪ್ ಸಿಗಬೇಕು ಅಂತಂದರೆ ತಂದೆ ತಾಯಿ ಆದಾಯ 5 ಲಕ್ಷ ರೂಪಾಯಿಗಿಂತ ವರ್ಷ ಕಡಿಮೆ ಇರಬೇಕು. ನಮ್ಮ ಆಫೀಸಿಗೆ ಕೋವಿಡ್ ಟೈಮ್ನಲ್ಲಿ ಮತ್ತೊಂದು ಟೈಮ್ನಲ್ಲಿ ಈ ಮಾತ್ರೆಗೆ ಏನಾದರೂ ಮಾಡಿ ದುಡ್ಡು ಕೊಡಿ ಸರ್, ಅದು ಕೊಡಿ ಸರ್ ಅಂತ ಬಡವರು ಬರೋರು. ಇದನ್ನೇನಾದ್ರು ಅಡ್ರೆಸ್ ಮಾಡಬೇಕು ಅಂತ ನಾನು 2 ಸ್ಕೀಮ್ ಶುರು ಮಾಡಿದೆ. ಒಂದು, ಪ್ರಧಾನಮಂತ್ರಿಗಳೇ ಜನೌಷಧಿ ಕೇಂದ್ರಗಳನ್ನು ಶುರು ಮಾಡಿದ್ದಾರೆ. ಬೇರೆ ಕಡೆ ನಿಮಗೆ ಎಷ್ಟು ಮಾತ್ರೆ ಸಿಗುತ್ತೆ ಅದಕ್ಕಿಂತ ಸುಮಾರು 70% ಕಡಿಮೆ ದರದಲ್ಲಿ ಜನರಿಕ್ ಔಷಧಿಗಳಲ್ಲಿ ಸಿಗುತ್ತೆ. ನಾನು 2019ರಲ್ಲಿ ಬೆಂಗಳೂರು ಸೌತಲ್ಲಿ 14 ಜನೌಷಧಿ ಕೇಂದ್ರ ಇತ್ತು, 14. ಇವತ್ತು 120 ಜನೌಷಧಿ ಕೇಂದ್ರ ಇದೆ ಬೆಂಗಳೂರು ಸೌತಲ್ಲಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಜನೌಷಧಿ ಕೇಂದ್ರ ಇರೋ ನೆಟ್ವರ್ಕು ನನ್ನ ಕಾನ್ಸ್ಟಿಟ್ಯೂಯೆನ್ಸಿ. ಆದರೆ ಜನೌಷಧಿ ಕೇಂದ್ರದಲ್ಲಿ ಎಲ್ಲ ಮಾತ್ರೆನೂ ಸಿಗಲ್ಲ. ಸೊ ಆ ಥರದ ಕೆಲವು ಮಾತ್ರೆಗಳಿದ್ದಾವೆ, ಅಂಥ ಜನ ಬರ್ತಾರೆ. ಸೊ ಒಬ್ಬರನ್ನ ಹಿಡಿದು ಒಂದು 4 ಜನರದ ಒಂದು ಸಮಿತಿ ಮಾಡಿ ನಮ್ಮ ಆಫೀಸಲ್ಲಿ ಕಳೆದ 14 ತಿಂಗಳಿಂದ ನಾವು ಪ್ರತಿ ತಿಂಗಳು ಸುಮಾರು 500ರಿಂದ 600 ಜನ ಅತಿ ಬಡವರಿಗೆ ಅವ್ರು ಇಡೀ ತಿಂಗಳಿಗೆ ಬೇಕಾಗುವಂಥ ಅಪ್ ಟು 5,000 ರುಪೀಸು ನಾವು ಮಾತ್ರೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನಮ್ಮ ಆಫೀಸಿಗೆ ತುಂಬ ಜನ ಈ ಆಟೋ ರಿಕ್ಷಾ ಡ್ರೈವರ್ಗಳು ಮತ್ತೊಬ್ಬರು ಈ ಥರದವ್ರು ಬಂದು ಡಯಾಲಿಸಿಸ್ಸಿಗೆ ಹೆಲ್ಪ್ ಕೇಳೋರು. ಒಂದು ಡಯಾಲಿಸಿಸ್ಸಿಗೆ 1,200ರಿಂದ 1,300 ರೂಪಾಯಿ ಆಗುತ್ತೆ. ಪ್ರೈವೇಟಲ್ಲಿ ಹೊರಗಡೆ ಹೋಗಿ ನೀವು ಮಾಡಿಸ್ಕೊಡ್ಬೇಕು ಅಂತ. ಕೆಲವು ಕಡೆ 2,000 ರೂಪಾಯಿ ಇದೆ ಡಯಾಲಿಸಿಸ್ಸಿಗೆ. ನನಗೆ ಒಂದು ಡಯಾಲಿಸಿಸ್ ಸೆಂಟರ್ ಮಾಡಬೇಕು MP ಲ್ಯಾಡ್ ಫಂಡಲ್ಲಿ ಅಂತಿತ್ತು. ನಮ್ಮ ಜಯನಗರದಲ್ಲಿ ಒಂದು ಹಳೇ ಸರ್ಕಾರಿ KSRTCದು ಒಂದು ಬಿಲ್ಡಿಂಗ್ ಇತ್ತು. ಅಲ್ಲಿ ಸುಮಾರು ಒಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು 20 ಯೂನಿಟ್ದು ಒಂದು ಡಯಾಲಿಸಿಸ್ ಯೂನಿಟ್ ಶುರು ಮಾಡಿದ್ದೀವಿ. ನಾನು ಒಂದು ಫ್ರೀ ಮಾಡೋಣ ಅಂತ ಅಂದ್ಕೊಂಡು ನಾವು ನಮೋ ಡಯಾಲಿಸಿಸ್ ಸೆಂಟರ್ ಅಂತ ಶುರು ಮಾಡಿದ್ದೀವಿ. ಇವಾಗಿನ ತನಕ ಸುಮಾರು 600-700ಕ್ಕೂ ಹೆಚ್ಚು ಡಯಾಲಿಸಿಸ್ಗಳು ಅದರಲ್ಲಾಗಿದೆ. ಬಂದಿರೋರಿಗೆ ಡಯಾಲಿಸಿಸ್ ಆದಮೇಲೆ ಅದಕ್ಕೆ ಬೇಕಾಗಿರೋ ಮಾತ್ರೆನೂ ಫ್ರೀಯಾಗಿ ಕೊಟ್ಟು ಕಳಿಸ್ತಾ ಇದೆ. ಅದನ್ನು ಯಾರೋ ಒಂದಿಷ್ಟು ಜನ ದಾನಿಗಳು ಇವ್ರನ್ನ ಕರೆದಿದ್ದು. ನಾವು ಕೋವಿಡ್ ಟೈಮ್ನಲ್ಲಿ ಈ ಸಂಗೀತ ನುಡಿಸೋವಂಥವ್ರು, ವಾದ್ಯ ಮಾಡುವಂಥವ್ರು, ಆಮೇಲೆ ದೇವಸ್ಥಾನದಲ್ಲಿ ಇದರಲ್ಲಿ ಎಲ್ಲ ಈ ವಾಲ್ಗ ಊದುವಂಥವ್ರು, ಇದನ್ನು ಈ ಮದುವೆಗಳಲ್ಲಿ ಇದನ್ನೆಲ್ಲ ಮಾಡ್ತಾರಲ್ಲ, ಈ ಅದೇ ಊರ ಜಾತ್ರೆಯಲ್ಲಿ ತಮಟೆ ಹೊಡೆಯುವಂಥದ್ದು, ಸಂಗೀತ ಹಾಡುವಂಥವ್ರು, ಇವರೆಲ್ಲರಿಗೂ ಭಾಳ ಕಷ್ಟ ಇತ್ತು ಅವಾಗ. ಯಾಕಂದರೆ ಕಾರ್ಯಕ್ರಮ ಇರ್ತಿರಲಿಲ್ಲ, ಊರ ಜಾತ್ರೆ ಇರ್ತಿರಲಿಲ್ಲ, ಮತ್ತೊಂದು ಇರ್ತಿರಲಿಲ್ಲ. ನಮ್ಮ ಆಫೀಸಿಗೆ ಏನೋ ಒಂದು ಸಹಾಯ ಕೇಳ್ಕೊಂಡು ಸರ್ ಬಾಡಿಗೆ ಕಟ್ಟಕ್ಕೆ ಕಷ್ಟ ಆಗ್ತಿದೆ, ಇನ್ನೊಂದು ಕಷ್ಟ ಆಗ್ತಿದೆ ಅಂತ ಬರ್ತಾಯಿದ್ರು. ನಾನು ಕಲಾನಿಧಿ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಿದ್ರು, ಅವ್ರು ಅವಾಗ ಬಂದು ಇನಾಗ್ರೇಟ್ ಕೂಡ ಮಾಡಿದ್ರು. ಸೋನು ನಿಗಮಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನು ಕರೆಸಿ ಆನ್ಲೈನಲ್ಲಿ ನಾನು ಫ್ರೀ ಕಾನ್ಸರ್ಟ್ಸ್ ಮಾಡಿಸ್ದೆ. ನೀವು ದಯವಿಟ್ಟು ದುಡ್ಡು ಕೊಡಿ, ಈ ದುಡ್ಡು ನಾವು ಆರ್ಟಿಸ್ಟ್ಗಳಿಗೆ ಕೊಡ್ತೀವಿ ಅಂತ ನಾವು ಇದನ್ನು ಮಾಡಿದ್ವಿ. 24 ಅವರ್ಸ್ ನಾವು ಕಾನ್ಸರ್ಟ್ ಮಾಡಿದ್ವಿ. 24 ಅವರ್ಸ್ ಕಾನ್ಸರ್ಟಲ್ಲಿ 70 ಲಕ್ಷ ರೂಪಾಯಿ ಜನ ಕೊಟ್ಟರು. ಅದರಲ್ಲಿ ಮ್ಯಾಕ್ಸಿಮಮ್ ಹಣ ಬಂದಿದ್ದು ಯಾವ ಅಮೌಂಟು ಗೊತ್ತಾ? 10,000ನೋ 15,000ನೋ 20,000ನೋ ಅಲ್ಲ, 500 ರೂಪಾಯಿ, 1,000 ರೂಪಾಯಿ. ಅತಿ ಹೆಚ್ಚು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದು ಆ ಅಮೌಂಟಲ್ಲಿ. ಅಂದರೆ ಸಾಮಾನ್ಯ ಜನ ಕೊಟ್ಟಿದ್ದು ದುಡ್ಡದು. 700 ಜನ ಆರ್ಟಿಸ್ಟ್ಗಳಿಗೆ ನೇರವಾಗಿ ಅವ್ರ ಬ್ಯಾಂಕ್ ಅಕೌಂಟಿಗೆ 10,000 ರೂಪಾಯಿ ಕೋವಿಡ್ ಟೈಮ್ನಲ್ಲಿ ಹಾಕಿದ್ವಿ. ನಾ ಈಗ ಒಂದು ಪ್ರಶ್ನೆ ಕೇಳ್ತೀನಿ. ಇದು ಆ್ಯಕ್ಚುಲಿ ತುಂಬ ಬೇಗ ಡಿಸ್ಕಸ್ ಮಾಡಬೇಕಾಗಿತ್ತು, ಮತ್ತು ಇಷ್ಟು ತನಕ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳ ಬಗ್ಗೆ ನಾವು ಮಾತಾಡ್ತಾ ಬಂದ್ವಿ. ಅಷ್ಟೇ ಇಂಪಾರ್ಟೆನ್ಸ್ ಇದೆ ಈ ಸಬ್ಜೆಕ್ಟ್ಗೆ, ಅದು ಪರ್ಸ್ನಲ್ ಫಿನಾನ್ಸ್. ನಮ್ಮ ದೇಶದಲ್ಲಿ ಯುವ ಜನತೆ ಆ ಪರ್ಸ್ನಲ್ ಫಿನಾನ್ಸ್ನ, ತಮ್ಮ ವೈಯಕ್ತಿಕ ಆದಾಯವನ್ನು, ಖರ್ಚನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳುವಷ್ಟರಲ್ಲಿ
30-35 ವರ್ಷ ಆಗೋಗಿರುತ್ತೆ, ಕಮಿಟ್ಮೆಂಟ್ಗಳು ಕುತ್ತಿಗೆ ಬರೋಕ್ಕೆ ಶುರುವಾಗಿರುತ್ತೆ, ಆವಾಗ ಸೇವಿಂಗ್ಸ್ ಅಂತ ಶುರು ಮಾಡ್ತಾರೆ. ಏನಕ್ಕೆ ಕೇಳ್ತೀರ ನೀವು ಇದನ್ನು? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ 23-24 ವರ್ಷದ ಅವಧಿಯಲ್ಲಿ ನಾವೇನು ದುಡಿಯೋಕ್ಕೆ ಶುರು ಮಾಡ್ತೀವಿ, ನಾವು ಅದನ್ನು ಅರ್ಥಕೊಳ್ಬೇಕಾದ್ರೆ ನಮಗೆ 30-32 ವರ್ಷ ಆಗಿ ಹೋಗಿರುತ್ತೆ. ಬೇಗನೆ ಇದು ಕಲ್ತು ಬಿಟ್ರೆ, ಎಜುಕೇಷನಲ್ಲೇ ಇದು ಬಂದುಬಿಟ್ರೆ, ಇಂಥ ವಿಚಾರಗಳು ಬಂದುಬಿಟ್ರೆ ಅವರ ಲೈಫ್ ಟ್ರಾನ್ಸ್ಫಾರ್ಮೇಷನ್ಗೆ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಅಂತ ನನಗನ್ಸುತ್ತೆ. ನಿಮಗೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನೀವು ಪಾರ್ಲಿಮೆಂಟ್ನಲ್ಲಿ ಈ ಕ್ವಶನ್ ರೈಸ್ ಮಾಡಿದ್ದು ನಾನು ನೋಟಿಸ್ ಮಾಡಿದ್ದೀನಿ. ನಿಮಗೆ ಇದರ ಸೀರಿಯಸ್ನೆಸ್ ಯಾವಾಗಿಂದ ಗೊತ್ತಾಯಿತು? ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನಾದರೂ ಕೂಡ ಅಲ್ಲಿನ ಇನ್ಪುಟ್ಸ್ ಪಾತ್ರ ಇದೆಯಾ ಯಾವ ಪ್ರಶ್ನೆಯಲ್ಲಿ? 100% ಇದೆ. ನಾನು ಆ್ಯಕ್ಚುಲಿ ನಾನು 23-24ಕ್ಕೆ ನಾನು ಯಾವಾಗ ಲಾಯರ್ ಪ್ರಾಕ್ಟೀಸ್ ಮಾಡಿ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನು ಸುಮಾರು 28-29 ಆಗೋವರೆಗೂ ನಾನು MP ಆಗಿ 1 ವರ್ಷ ಆಗೋ ತನ್ಕೊಂಡು ನಾನು ಏನು ಸೇವಿಂಗ್ಸು ಅಂತ ಏನು ಮಾಡೇ ಇರಲಿಲ್ಲ. ಸ್ಟ್ರಕ್ಚರ್ಡ್ ಇಲ್ಲ, ನಾನು ಹೇಗೆ ಮಾಡಬೇಕು ಏನು. ನೀವು ಮ್ಯಾಕ್ಸಿಮಮ್ ಜನ ಯಂಗ್ಸ್ಟರ್ಸಿಗೆ ಮನೇಲಿ ಇದೇ ಇರುತ್ತೆ. ಅಂದರೆ ಯಾಕೆಂದರೆ ನಾವು ಈ ವಿಷಯ ಚರ್ಚೆನೇ ಮಾಡಿರಲ್ಲ ಮನೇಲಿ, ಇದರಲ್ಲಿ ಎಲ್ಲ. ಬಹುಶಃ ಕೆಲವು ಬಿಸ್ನೆಸ್ ಫ್ಯಾಮಿಲಿನೋ ಅಥವಾ ಅವ್ರ ಅಪ್ಪ ಏನೋ ಆ ಥರದವ್ರು ಇದ್ದರೆ ಮನೇಲಿ ಇದ್ದಿರ್ಬೋದೇನೋ. ನಮ್ಮ ಮನೇಲಿ ಏನು ಆ ಥರದ್ದಿರಲಿಲ್ಲ. ನಮ್ಮ ಮನೇಲಿ ಏನಂದ್ರೆ ಒಂದು ಸ್ವಲ್ಪ ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇದನ್ನು ಮಾಡೋ, ಈ ಥರ ಹೇಳ್ಕೊಡೋದು. ಮನೇಲಿ ಸ್ವಲ್ಪ ಸೇವಿಂಗ್ಸ್ ಮಾಡು, ಉಳಿತಾಯ ಮಾಡು, ಈ ಥರದ್ದು ಇರುತ್ತೆ. ಬಿಟ್ಟರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಹೆಂಗೆ, ಮತ್ತೊಂದು ಹೇಗೆ, ಈ ಫೈನಾನ್ಷಿಯಲ್ ಎಜುಕೇಷನ್ ಅನ್ನೋದು ಇರ್ತಿರ್ಲಿಲ್ಲ. ನನಗೆ 3 ವರ್ಷದ ಹಿಂದೆ ನಾನು ಒಂದು ದಿವಸ ಈ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು, ಇನ್ಕಮ್ ಟ್ಯಾಕ್ಸು ಇದನ್ನೆಲ್ಲ ಕಟ್ಟುವಂಥ ಟೈಮ್ನಲ್ಲಿ ನನಗನ್ನಿಸ್ತು, ಎಲ್ಲಿಂದ ಬರ್ತಾ ಇರೋ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಏನು ನಮ್ಮ ಹತ್ರ ದುಡ್ಡೇ ಉಳಿಯಲ್ವಲ್ಲ, ಹೆಂಗೆ ಏನು ಅಂತ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡೆ. ಆಗ ಈ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ಈಗ ಭಾಳ ಜನ ಈ ಫಿನ್ಟೆಕ್ ಇನ್ಫ್ಲೂಯೆನ್ಸರ್ಸು ಅವರು ಇವರು ಈ ಥರದ್ದು ಯಾವುದೋ ವೀಡಿಯೋ ನೋಡು. ಐ ಕೇಮ್ ಅಕ್ರಾಸ್ ಅ ಬುಕ್. ನನಗೆ ಆ್ಯಕ್ಚುಲಿ ಇಟ್ ವಾಸ್ ಅ ಲೈಫ್ ಚೇಂಜಿಂಗ್ ಬುಕ್. ಅದು ನನಗೆ ಲೆಟ್ಸ್ ಟಾಕ್ ಮನಿ ಅಂತ ಆ ಪುಸ್ತಕದ ಹೆಸರು. ಮೋನಿಕಾ ಹಲನ್ ಅನ್ನುವಂಥ ಒಬ್ಬರು ಆಥರ್ ಬರೆದಿರುವಂಥ ಪುಸ್ತಕ ಲೆಟ್ಸ್ ಟಾಕ್ ಮನಿ ಅಂತ. ಥ್ರೂ ದಿಸ್ ಚಾನಲ್ ಯಾರ್ಯಾರು ಯೂತ್ಸ್ ಇದನ್ನು ನೋಡ್ತಾ ಇದ್ದಾರೆ ಆ ಪುಸ್ತಕನ ಕೊಂಡ್ಕೊಂಡು ಓದಿ ಅಂತ ನಾನು ರಿಕ್ವೆಸ್ಟ್ ಮಾಡಿ. ನನಗಂತೂ ಅದು ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಏಕೆಂದರೆ ನಿಮಗೆ ರಿಯಲ್ ವರ್ಲ್ಡಲ್ಲಿ ನೀವು ಜೀವನ ನ್ಯಾವಿಗೇಟ್ ಮಾಡಬೇಕು ಅಂತಂದರೆ ನಿಮಗೆ ಹಣ ಅನಿವಾರ್ಯವಾಗಿ ಗೊತ್ತಿರಬೇಕು. ಹಣನ ಹೇಗೆ ಮ್ಯಾನೇಜ್ ಮಾಡೋದು, ಹೌ ಟು ಅರ್ನ್ ಅಷ್ಟೇ ಅಲ್ಲ, ಅರ್ನ್ ಮಾಡಿರೋ ಮನಿನ ಇನ್ವೆಸ್ಟ್ ಹೇಗೆ ಮಾಡೋದು, ಸೇವಿಂಗ್ಸ್ ಹೇಗೆ ಮಾಡೋದು, ಅದನ್ನು ನೀವು ಹೇಗೆ ಅದನ್ನು ನಿಮ್ಮ ಎಮರ್ಜೆನ್ಸಿಗೆ, ಕಂಟಿಂಜೆನ್ಸಿಗೆ ನೀವೇನು ಫಂಡ್ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ ಅಂತ ಬೇಸಿಕ್ ಪ್ರಿನ್ಸಿಪಲ್ಸ್ ಇದೆ. ನಾವು ಸ್ಕೂಲಲ್ಲಿ ಕಲೀಲೇ ಇಲ್ಲ. ಇನ್ಶೂರೆನ್ಸ್ ಇರಬೇಕು, ಮೆಡಿಕಲ್ ಇನ್ಶೂರೆನ್ಸ್ ಅಂದ್ರೇನು, ಟರ್ಮ್ ಇನ್ಶೂರೆನ್ಸ್ ಅಂದ್ರೇನು, ಮ್ಯೂಚುವಲ್ ಫಂಡ್ಸ್ ಅಂದ್ರೇನು, ಆ ಮ್ಯೂಚುವಲ್ ಫಂಡಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದಾ, SIP ಅಂದ್ರೇನು, ಪ್ರತಿ ತಿಂಗಳು ನಾವು ಇನ್ವೆಸ್ಟ್ ಮಾಡ್ಬೋದಾ, ಇದೇನೂ ನಮಗೆ ಗೊತ್ತೇ ಇಲ್ಲ. ನಾವು ಇದನ್ನು ಕಲ್ತ್ಕೊಳ್ಳಿ. ನನಗನ್ಸೋದು ಈ ಸ್ವಿಮ್ಮಿಂಗು, ಡ್ರೈವಿಂಗ್ ಎಷ್ಟು ಇಂಪಾರ್ಟೆಂಟು ಲೈಫ್ ಸ್ಕಿಲ್ಸು ಅಂತ, ಅಷ್ಟೇ ಇಂಪಾರ್ಟೆಂಟು ಫೈನಾನ್ಷಿಯಲ್ ಸ್ಕಿಲ್ಸು. ಸೊ ನನಗನ್ಸುವಂಥದ್ದು ಕೇಂದ್ರ ರಾಜ್ಯ ಸರ್ಕಾರಗಳು ಶಾಲೆಗಳಿಂದನೇ ಶುರು ಆಗಬೇಕಿದು. ಶಾಲೆ ಅಲ್ಲ ಅಂತಂದ್ರೂ ಅಟ್ಲೀಸ್ಟ್ ಅವನು ಕಾಲೇಜ್ ಮುಗಿಸಿ ಅವನು ಇನ್ನೇನು ಎಂಪ್ಲಾಯ್ಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 2-3 ವರ್ಷದಲ್ಲಂತೂ ಇದು ಕಂಪಲ್ಸರಿ ಕೊಡಬೇಕು. ಇದ್ರ ಬಗ್ಗೆ ನೀವು ತೇಜಸ್ವಿ ಸೂರ್ಯ ಅವರು ಹೇಳಿದಂಥ ಲೆಟ್ಸ್ ಟಾಕ್ ಮನಿ ಆ ಪುಸ್ತಕವನ್ನು ಕೂಡ ಓದ್ಬೋದು. ಹಾಗೆ mastmaga.com ಫಿನಾನ್ಷಿಯಲ್ ವಿಡಿಯೋಸ್ ಅನ್ನ ಕೂಡ ನೀವು ಫಾಲೋ ಮಾಡ್ತಾ ಇದ್ರೆ ನೀವು ವಿಡಿಯೋಸ್ ಏನೆಲ್ಲ ವಿಚಾರಗಳನ್ನು ಮೆನ್ಷನ್ ಮಾಡಿದ್ರು ಅದ್ರ ಬಗ್ಗೆ ನಾವು ಎಪಿಸೋಡ್ ಒಂದಷ್ಟು ಅವೇರ್ನೆಸ್ ಮೂಡಿಸೋ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದೀವಿ. ಅದನ್ನ ಕೂಡ ನೀವು ನೋಡ್ಬೋದು. ನೀವು ಇದ್ರ ಬಗ್ಗೆ ಹೇಳಬೇಕಾದ್ರೆ ನಶೆ ಬಗ್ಗೆ ಹೇಳಿದ್ರಿ. ಈಗ ತುಂಬಾ ಜನ ಹೇಳ್ತಾರೆ ಅದು ಬ್ಯಾನ್ ಮಾಡಿಬಿಡ್ಬೇಕು ಅಂತ. ಬಟ್ ಪರ್ಸ್ನಲಿ ಐ ಡೋಂಟ್ ಬಿಲೀವ್ ಇನ್ ದಟ್. ಬ್ಯಾನ್ ಮಾಡಿದ ತಕ್ಷಣ ಸೊಸೈಟಿಲಿರೋ ಡಿಮಾಂಡ್ ಹೋಗ್ಬಿಡುತ್ತೆ ಅಂತ ನನಗನ್ಸಲ್ಲ. ಬ್ಯಾನ್ ಮಾಡೋದ್ರಿಂದ ಅಷ್ಟು ಡಿಮಾಂಡ್ ಸೊಸೈಟಿಲಿ ಇರ್ಬೇಕಾದ್ರೆ ಬ್ಯಾನ್ ಮಾಡೋದ್ರಿಂದ ಅಲ್ಲಿ ಕಳ್ಳ ಮಾರ್ಗಗಳ ಮೂಲಕ ಅದನ್ನು ಪಡೆಯೋದು, ಅನ್ರೆಗ್ಯುಲೇಟೆಡ್ ಪ್ರಾಡಕ್ಟ್ಸನ್ನು ತಗೊಂಡು ಹೆಲ್ತ್ ರಿಸ್ಕ್ ಜಾಸ್ತಿ ಆಗೋದು ಅದಿದ್ದೇ ಇರುತ್ತೆ. ಅದು ಕೂಡ ಕಲ್ಚರಲಿ ನಾವು ನಮ್ಮ ಜನರ ಮೈಂಡ್ಸೆಟ್ಟನ್ನು ಬದಲಾಯಿಸಬೇಕು ಅಂತ ಕಾಣುತ್ತೆ. ಎಜುಕೇಶನ್ ಇಂದನೇ ಅದು ಕೂಡ ಅಲ್ಲಿಂದನೇ ಆರಂಭ ಆಗಬೇಕು ಅಂತ. ನೋಡಿ, ವಿರುದ್ಧ ಎರಡೂ ಆಗಬೇಕು ಅಂತ ನನಗನ್ಸುತ್ತೆ. ಒಂದು ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟು ಇರಬೇಕು, ಬ್ಯಾನು ಇರಬೇಕು. ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರುವಂಥ ಒಂದು ಸಪ್ಲೈ ಏನಿರುತ್ತೆ, ಇದು ಡಿಮಾಂಡ್ ಏನಿರುತ್ತೆ, ಅದನ್ನು ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ಅದನ್ನು ಕಡಿಮೆ ಮಾಡ್ಸೋಕ್ಕೂ ತಗ್ಸೋಕ್ಕೆ ಬೇಕಾಗಿರುವಂಥ ಎಫರ್ಟ್ ಹಾಕಬೇಕು. ಈ ಡ್ರಗ್ ನೆಟ್ವರ್ಕ್ ಇದೆಯಲ್ಲ, ಇಲ್ಲಿ ಸ್ಕೂಲ್ ಹತ್ರ, ಕಾಲೇಜ್ ಹತ್ರ ನಮ್ಗೆಲ್ಲೋ ಸಿಕ್ತು, ಯಾರೋ ಒಂದು ಗಾಂಜಾ ತಂದು ಕೊಟ್ಟ, ಇನ್ನೊಂದೇನೋ ತಂದು ಕೊಟ್ಟ. ಒಂದು ನಿಮಿಷ, ನಾನು ಬ್ಯಾನ್ ಇರಬಾರ್ದು ಅಂತ ಹೇಳಿದ್ದು ಆ ರೀತಿ ನಿಷೇಧಿತ ಪದಾರ್ಥಗಳ ಬಗ್ಗೆ ಅಲ್ಲ. ಈಗ ಗುಡ್ಕಾ, ತಂಬಾಕು ಅಥವಾ ಡ್ರಿಂಕ್ಸ್ ಮಾಡೋದು
ಇದನ್ನು ನೀವು ಬ್ಲಾಂಕೆಟ್ ಬ್ಯಾನ್ ಮಾಡಿದ್ರೆ ಕರೆಕ್ಟ್ ಅದ್ರ ಬಗ್ಗೆ ಕರೆಕ್ಟ್ ಪ್ಲೀಸ್ ಕಂಟಿನ್ಯೂ. ನಿಮಗೆ ಎಸ್ಪೆಷಲಿ ಆಲ್ಕೋಹಾಲ್ ಪ್ರಾಹಿಬಿಷನ್ನು ಎಲ್ಲ ನಿಮ್ಗೆ ಎಲ್ಲೂ ವರ್ಕೌಟ್ ಆಗಿಲ್ಲ ಅದು. ಅದೊಂದು ಅಂಡರ್ ಗ್ರೌಂಡಲ್ಲಿ ಅದು ಒಂದು ಹೊಸ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ. ಬಟ್ ಈ ನಾರ್ಕೋಟಿಕ್ಸ್ ಅಂಡ್ ಡ್ರಗ್ಸ್ ಏನಿದಾವೆ, ಈ ಕೊಕೇನು ಇನ್ನೊಂದು, ಇಟ್ ಜಸ್ಟ್ ಕಿಲ್ಸ್ ಯು ಸೈಂಟಿಫಿಕಲಿ. ಆಲ್ ಫಾರ್ಮ್ ನೀವು ಗುಟ್ಕಾ ಆಗಿರಲಿ, ಸಿಗರೇಟ್ ಆಗಿರಲಿ, ಆಲ್ಕೋಹಾಲ್ ಆಗಿರಲಿ, ಇಟ್ ಈಸ್ ಪ್ರೂವನ್ ದಟ್ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ನೀವು ಲಿಮಿಟಲ್ಲಿ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ, ಅದೆಲ್ಲ ಬೇರೆ ಅದು. ಬಟ್ ಪ್ರಾರಂಭ ಆಗದೆ ಹಾಗೆ ಅದು. ಯು ಗೆಟ್ ಎನ್ಸ್ಲೇವ್ಡ್ ಅದಕ್ಕೆ. ತುಂಬ ಜನ ಯಂಗ್ಸ್ಟರ್ಸು ಅವ್ರ ಲೈಫ್ ಡೈರೆಕ್ಷನ್ನೇ ಕಳ್ಕೊಂಡ್ಬಿಡ್ತಾರೆ ಇದರಿಂದಾಗಿ. ದೇಶ ಡೈರೆಕ್ಷನ್ ಕಳ್ಕೊಳ್ಳುತ್ತೆ ಅವಾಗ. ಅಲ್ಲ, ನಿಮ್ ಯಂಗ್ಸ್ಟರ್ ಡೈರೆಕ್ಷನ್ ಕಳ್ಕೊಳ್ಳೋದ್ರ ಜೊತೆಗೆ ಒಂದು ಡೈರೆಕ್ಟ್ಲಿ ಅವ್ನು ಹಾಳಾಗ್ತಾನೆ, ಅದರಿಂದ ದೇಶದ ಯುವ ಸಂಪತ್ತು ಹಾಳಾಗುತ್ತೆ. ಇನ್ನೊಂದೇನಾಗುತ್ತೆ ಅಂದರೆ, ಈ ಇಡೀ ನಾರ್ಕೋಟಿಕ್ ಅಂಡ್ ಡ್ರಗ್ ನೆಟ್ವರ್ಕ್ ಇದೆಯಲ್ಲ, ಇಟ್ ಈಸ್ ಬೇಸಿಕಲಿ ಅ ಫ್ರಂಟ್ ಫಾರ್ ಟೆರರ್ ಮನಿ. ನೀವಿಲ್ಲಿ ನಿಮ್ಮ ಸ್ಕೂಲ್ ಪಕ್ಕದಲ್ಲೋ ಕಾಲೇಜ್ ಪಕ್ಕದಲ್ಲೋ ನೀವು ಏನು ಗಾಂಜಾನೋ ಏನೋ ಒಂದು ತಗೊಂಡ್ರೆ, ಅದು ನೇರವಾಗಿ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಅದರಿಂದ ಪ್ರೊಸೀಡ್ಸು ಇಟ್ ವಿಲ್ ಫೀಡ್ ಇನ್ ಟು ಟೆರರ್ ಆಕ್ಟಿವಿಟೀಸ್. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್ ಆ ಕಡೆಯಿಂದ ಬರುತ್ತೆ. ನಿಮಗೆ ಈ ನಕ್ಸಲ್ಲು, ಮತ್ತೊಂದು ಈ ಟೆರರಿಸ್ಟ್ ವೈಲೆನ್ಸು, ಮತ್ತೊಂದು ಕಡೆಗೆ ಇಲ್ಲಿಂದ ಅದಕ್ಕೆ ಫಂಡಿಂಗ್ ಸಿಗುತ್ತೆ. ನೀವು ಹಾಳು ಮಾಡ್ಕೋತಾ ಇದ್ದೀರಾ, ದೇಶಕ್ಕೂ ಕೂಡ ನೀವು ಬಹಳ ದೊಡ್ಡ ನುಕ್ಸಾನ್ ಮಾಡ್ತಾ ಇದ್ದೀರಾ. ನಾನು 6 ಪ್ಯಾಕ್ ಮಾಡ್ಕೋತೀನಿ ಅಂತ ಫ್ಯಾಷನ್ ಮಾಡೋದ್ರಲ್ಲಿ ಅರ್ಥ ಇದೆ. ಓಕೆ, ನಾನು ಒಂದು ಮ್ಯಾರಥಾನ್ ಓಡಿದೆ ಅನ್ನೋದ್ರಲ್ಲಿ ಫ್ಯಾಷನ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಇಟ್ ಈಸ್ ಆಸ್ಪಿರೇಷನಲ್ಲು. ನಾನು ಒಳ್ಳೆ ಬಾಡಿ ಮಾಡ್ಕೊಂಡಿದ್ದೀನಿ ಅನ್ನೋದ್ರಲ್ಲಿ ಅರ್ಥ ಇದೆ. ಅಥವಾ ನಾನೊಂದು ಸ್ಟಾರ್ಟಪ್ ಶುರು ಮಾಡಿದ್ನೋ, ಅಥವಾ ನಾನು ಇನ್ನೇನೋ ಮಾಡೋದು, ಅಥವಾ ನನ್ನ ಹತ್ರ ನಾನು ಸೇವಿಂಗ್ಸ್ ಮಾಡಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿದೆ ಅಂತನೋ, ಇದರಲ್ಲಿ ಒಂದು ಅರ್ಥ ಇದೆ. ಈ ಡ್ರಿಂಕಿಂಗು, ಸ್ಮೋಕಿಂಗು ಮತ್ತು ವಿಶೇಷವಾಗಿ ಡ್ರಗ್ಸಲ್ಲಿ ಇಟ್ಸ್ ನಾಟ್ ಕೂಲ್. ಅದೇನೋ ಅದು ಮಾಡೋದ್ರಿಂದ ಅದು ಫ್ಯಾಷನ್ ಸ್ಟೇಟ್ಮೆಂಟ್ ಅಲ್ಲ. ಅದು ಒಳಗೊಳಗೆ ಇಟ್ ಈಸ್ ಗೋಯಿಂಗ್ ಟು ಬಿ ಕಿಲ್ಲಿಂಗ್ ಯು. ಐ ಹೋಪ್ ದೆರ್ ಇಸ್ ಮೋರ್ ಅವೇರ್ನೆಸ್ ಅಬೌಟ್ ದಿಸ್ ಯಂಗ್ಸ್ಟರ್ಸ್ ಮಧ್ಯದಲ್ಲಿ, ಆ್ಯಂಡ್ ಕಾನ್ಷಿಯಸ್ ಆಗಿ ಯಂಗ್ಸ್ಟರ್ಸ್ ಇದರಿಂದ ಹೊರಗಡೆ ಬರಬೇಕಾಗಿರೋದು ಇಟ್ಸ್ ದ ನೀಡ್ ಆಫ್ ದಿ ಆರ್. ಎಸ್ ತೇಜಸ್ವಿ ಸೂರ್ಯ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಮನಸ್ಸನ್ನು ಮುಕ್ತವಾಗಿ ಹಂಚ್ಕೊಂಡಿದ್ದೀರಿ. ಫ್ರೀ ಸ್ಪೀಚನ್ನು ನಮ್ಮ ಈ ಪ್ರೋಗ್ರಾಮ್ನ ಹೆಸರಿಗೆ ತಕ್ಕ ಹಾಗೆಯೇ ನಿಮ್ಮ ಅಂತಃಕರಣವನ್ನು ಅಭಿವ್ಯಕ್ತಿ ಪಡಿಸಿದ್ದೀರಿ. ತುಂಬ ಧನ್ಯವಾದ. ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಈ ಏನು ದಾರಿ ಇದೆ ಅದರಲ್ಲಿ ಒಳ್ಳೆ ಯಶಸ್ಸು ಸಿಗಲಿ, ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ನಿಮಗೆ ಭಗವಂತ ಅನುಗ್ರಹಿಸಲಿ ಅಂತ ನಾವು ಕೂಡ ಪ್ರೇ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದಿ ವೆರಿ ಬೆಸ್ಟ್ ಅಮರ್. ಹ್ಯಾಡ್ ಫನ್. ಥ್ಯಾಂಕ್ ಯು.